ನಟಿ ಶ್ರುತಿಗೆ ಮಾಜಿ ಪತಿಯ ಕಾಟ ಹೆಚ್ಚಾಗಿದೆ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವ ನಟಿ ಶ್ರುತಿ ಮನೆಗೆ ಕುಡಿದು ಪ್ರವೇಶಿಸಿದ ಪತ್ರಕರ್ತ ಚಂದ್ರಚೂಡ ಮನೆಯ ಕಿಟಕಿಯಲ್ಲಿ ಇಣುಕಿ ನೋಡಿದ್ದಾರೆ. ಅಲ್ಲದೆ ಮನೆಯಲ್ಲಿರುವ ಜನರ ಚಲನವಲನಗಳನ್ನು ಕದ್ದು ನೋಡಿದ್ದಾರೆ. ಚಂದ್ರಚೂಡ ವರ್ತನೆ ಶ್ರುತಿ ಮನೆಯ ನಿವಾಸದಲ್ಲಿ ಅಳವಡಿಸಿರುವ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಓಕೆ, ಬನ್ನಿ ಈ ಬಗ್ಗೆ ಖುದ್ದು ಶ್ರುತಿ ಅವರ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಮಾತಾಡ್ತಾರೆ. ಶ್ರುತಿ ಅವರೇ ನಮಸ್ಕಾರ. ಏನು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ದೃಶ್ಯ, ಅದು ನಿಜವಾಗ್ಲೂ ಚಂದ್ರಚೂಡ ಅವರೇನಾ? ಇದ್ರ ಬಗ್ಗೆ ನಿಮ್ಗೇನು ಗೊತ್ತಾಗಿತ್ತಾ? ಅಮ್ಮ ನೋಡಿ, ಈ ಪ್ರಕರಣ ನ್ಯಾಯಾಲಯದಲ್ಲಿದೆ. ನಾನು ಈ ವಿಚಾರವಾಗಿ ಏನನ್ನೂ ಮಾತಾಡೋ ಹಾಗಿಲ್ಲ. ನಾನು ನಿಮ್ಮಲ್ಲಿ ಎಲ್ಲರಲ್ಲೂ ಕೈ ಮುಗಿದು ಮಾಧ್ಯಮದಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಸತ್ಯ ಈಚೆ ಬರಬೇಕು ಅನ್ನೋಂಥ ಒಂದು ಮನೆ ಭಾವ, ಆ ಸ್ಥಿತಿಯಲ್ಲಿ ನಾನು ಇದ್ದೀನಿ. ಆದ್ರೆ ಈ ಪ್ರಕರಣದಲ್ಲಿ ಇಂಜೆಕ್ಷನ್ ಆರ್ಡರ್ ಇದೆ. ನಾನು ಏನನ್ನೂ ಮಾತಾಡಂಗಿಲ್ಲ. ಒಂದು ಮಾತ್ರ ಈ ಟಿವಿ ನೋಡ್ತಾ ಇರೋ ಯಾರಿಗೇ ಆಗಿರ್ಲಿ ಎಲ್ಲರಿಗೂ ಕೇಳ್ಕೊಳ್ತೀನಿ, ಈ ಪ್ರಕರಣದಲ್ಲಿ ಸಾಕಷ್ಟು ನೊಂದೋಗಿದ್ದೀನಿ. ಉಸಿರಾಡಕ್ಕೆ ಆಗದೆ ಇರೋಂತ ಮಾನಸಿಕವಾದ ಪರಿಸ್ಥಿತಿಗೆ ನಾನು ಬಂದು ನಿಂತ್ಕೊಂಡ್ಬಿಟ್ಟಿದ್ದೀನಿ. ದಯವಿಟ್ಟು ನಾನು ಯಾರ ಮೇಲೆಯೂ ನನಗೆ ನೋವಾಗಿದ್ರು ಕೂಡ ನಾನು ಯಾರ ಮೇಲೂ ಆರೋಪ ಮಾಡೇ ಇಲ್ಲ ಇದುವರೆಗೂ. ನೀವು ನೋಡಿದೀರಾ, ನನಗೆ ಅನ್ಯಾಯ ಆಗಿದ್ರು ಕೂಡ ನಾನು ಯಾರ ಮೇಲೂ ಆರೋಪ ಮಾಡಿಲ್ಲ. ನನ್ನ ಮೇಲೆ ಶೋಭಾ ಆರೋಪ ಮಾಡಿದ್ಲು, ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ನ್ಯಾಯಾಲಯದಲ್ಲಿ ನ್ಯಾಯ ಕೇಳ್ತಾ ಇದ್ದೀನಿ. ಇಷ್ಟು ಬಿಟ್ರೆ ಅದಕ್ಕೆ ಆಚೆ ನಾನು ಏನನ್ನೂ ಮಾಡೋ ಬಯಸ್ದವಳು ನಾನು ಎಲ್ಲ ನೋವನ್ನ ಈಗ್ಲೂ ಕೂಡ ಸಹಿಸ್ಕೊಳ್ತಾ ಇದ್ದೀನಿ, ಸಹಿಸ್ಕೊಂತೀನಿ. ದಯವಿಟ್ಟು ಈ ಪ್ರಕರಣದಲ್ಲಿ ನಾನು ಹೆಚ್ಚು ಕೇಳಲೇಬೇಡಿ. ನಾನು ಏನು ಹೇಳುವಂತ ಶಕ್ತಿಯೇ ನನಗೆ ಉಳಿದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಅಲ್ಲ, ಅಂದರೆ ಈ ರೀತಿ ಏನಾದರೂ ನಿಮಗೆ, ಅಂದರೆ ನೀವು ಹೇಳಿದ್ರೆ ನೋವು ತಿಂದಿದ್ದೀನಿ ತುಂಬಾನೇ ಅಂತ, ಅದನ್ನೇ ಕೇಳೋದಾದರೆ ಈ ರೀತಿ ಇವ್ರು ಬಂದು ಹೋಗಿದ್ದೇನಾದ್ರೂ ನಿಮ್ಮ ಗಮನಕ್ಕೆ ಬಂದಿದೆಯಾ ಅಂತ? ಸಿಸಿಟಿವಿಲಿ ಸೆರೆ ಆಗಿದೆ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ? ನೋಡಿ, ಇದೆಲ್ಲ ಹ್ಯಾಕ್ ಸಿಕ್ತು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ನ್ಯಾಯಾಲಯಗಳಲ್ಲಿ ನಾನು ಕೆಲವೊಂದಿಷ್ಟು ದಾಖಲೆಗಳಿಗೊಂದು ಕೊಟ್ಟಿರೋದು ನಿಜ. ಯಾಕಂದ್ರೆ ಶೋಭಾ ನನ್ನ ಮೇಲೆ ಮಾಡಿರೋದು ಸುಳ್ಳು ಆರೋಪ ಅಂತ ಸಾಬೀತುಪಡಿಸೋಕಾದ್ರೂ ನಾನು ಒಂದಿಷ್ಟು ದಾಖಲೆಗಳನ್ನ ಕೊಡ್ಬೇಕಲ್ವಾ. ಹಾಗಾಗಿ ಕೆಲವು ದಾಖಲೆಗಳನ್ನ ನಾನು ನ್ಯಾಯಾಲಯದಲ್ಲಿ ಒದಗಿಸಿದ್ದೀನಿ. ಈ ಪ್ರಕರಣದಲ್ಲಿ ನಾನು ಹೆಚ್ಚು ಮಾಧ್ಯಮಗಳಲ್ಲಿ ಮಾಡೋದು ಕೂಡ ನಾನು ತಪ್ಪಾಗುತ್ತೆ. ಪ್ರಕರಣ ನ್ಯಾಯಾಲಯದಲ್ಲಿದೆ, ನಾನು ಹೆಚ್ಚು ಮಾತಾಡೋ ಹಾಗಿಲ್ಲ ಅಷ್ಟೇ. ಚಂದ್ರಚೂಡ ಅವ್ರ ಬಗ್ಗೆ ಮಾತಾಡೋದು ಇಲ್ಲ ಅಂದ್ರೂ ಕೂಡ, ಅಂದ್ರೆ ನಿಮ್ಮ ಒಂದು ಮನೆ ಹತ್ರ ಅಥವಾ ಮನೆ ಗೇಟ್ ಯಾರಾದ್ರು ಪ್ರವೇಶಿಸ್ತಾರೆ ಅಂತ ಅನ್ನೋದಾದ್ರೆ ಅಫ್ಕೋರ್ಸ್ ನಿಮ್ಗೆ ವರಿ ಆಗೇ ಆಗುತ್ತೆ. ಎಸ್ಪೆಷಲಿ ಇಲ್ಲಿ ಸಿಸಿಟಿವಿಲಿ ಸೆರೆ ಆಗಿದೆ ಕೂಡ, ಅದು ನಿಮ್ಗೆ ಗೊತ್ತಾಗುತ್ತೆ. ಅದು ಕುಡಿದು ಪ್ರವೇಶಿಸಿದ್ರ ಅಥವಾ ಅದು ಸೆಕೆಂಡ್ರಿ, ಬಟ್ ಅವರೇ ಅನ್ನೋದಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಗೆ ಆಘಾತ ಆಗೇ ಆಗುತ್ತಲ್ವಾ, ಯಾಕೆ ಬಂದಿದ್ರು ಆ ರೀತಿ ಕದ್ದು ಅನ್ನುವಂಥದ್ದು? ಮೇಡಮ್ ಅವರೇ, ನನಗೆ ಆಘಾತ ಆಗ್ತಿರೋದು ಏನ್ ಗೊತ್ತಾ, ನನಗೆ ಈ ಪ್ರಕರಣದಲ್ಲಿ ಇನ್ನೆಷ್ಟು ನೋವು ಕಾದಿದೆಯಪ್ಪ ಭಗವಂತ ಅಂತ ನನಗೆ ಆಘಾತ ಆಗ್ತಿದೆ ಅಷ್ಟೇ. ಇದರಿಂದ ಯಾವಾಗ ನಾನು ಆಚೆ ಬಂದು ನಾನು ಬದುಕನ್ನ ಕಟ್ಕೊಳ್ತೀನಿ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಜೀವನದಲ್ಲಿ ಎಲ್ಲವೂ ಮುಗಿದೋಗಿರೋಂಥ ಕತೆಗಳಿವು. ಮತ್ ಯಾಕೆ ನನ್ನ ಮೇಲೆ ಮರುಕಳಿಸ್ತಾ ಇದೆ, ಮತ್ ಯಾಕೆ ನನ್ನ ಮೇಲೆ ಈ ತರದ ದಾಳಿಗಳು ನಡೀತಾ ಇದೆ, ನನ್ನ ಮೇಲೆ ಯಾಕೆ ಮತ್ತೆ ಈ ತರದ ಆರೋಪಗಳು ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಗಲ್ಲ. ನಾನು ಯಾರ ತಂಟಿಗೂ ಹೋದವಳಲ್ಲ. ನನಗ್ ನೋವಾಗಿದ್ರು ಕೂಡ ಅದನ್ನ ನಾನು ಸಹಿಸ್ಕೊಂಡು ಸುಮ್ಮನೆ ಇರೋಳು. ನನ್ನ ಮೇಲೆ ಯಾಕೆ ಈ ತರ ದಾಳಿ ಮಾಡ್ತಾರೆ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ನೋಡಿ, ಈ ಪ್ರಕರಣ ಯಾಕೆ ಇಷ್ಟು ದೊಡ್ಡದಾಗ್ಬೇಕು? ನಾನು ಈ ಪ್ರಕರಣನ ಈ ನಿಮ್ಮ ಮಾಧ್ಯಮದಲ್ಲಿ ಬರ್ತಾ ಇರೋ ಈ ದೃಶ್ಯನ ಯಾರೇ ನೋಡ್ತಾ ಇರ್ಲಿ, ಅವ್ರಿಗೆಲ್ಲ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ನಾನು ಯಾರ ತಂಟೆಗೂ ಬಂದವಳಲ್ಲ. ನನಗೆ ಎಷ್ಟೇ ನೋವಾಗಿದ್ರು, ನನಗೆ ಎಷ್ಟೇ ಹಿಂಸೆ ಆಗಿದ್ರು ಅದನ್ನ ಸಹಿಸ್ಕೊಂಡಿರೋಳು. ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬದುಕಕ್ ಬಿಡಿ ಅಂತ ನಾನು ಕೈ ಮುಗಿದು ಕೇಳ್ಕೊಳ್ತೀನಮ್ಮ ಅಷ್ಟೇ. ಶ್ರುತಿ ಅವರೇ, ದಯವಿಟ್ಟು ಫೋನ್ ಕಟ್ ಮಾಡಬೇಡಿ. ನಮ್ಮ ಜೊತೆ ಚಂದ್ರಚೂಡ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಚಂದ್ರಚೂಡ ಅವರು ನಮಸ್ಕಾರ. ನಮಸ್ಕಾರ ಸರ್. ಏನಂದ್ರೆ ಸಿಸಿಟಿವಿ ದೃಶ್ಯಾವಳಿಗಳನ್ನ ಏನು ಬಿಡುಗಡೆ ಮಾಡಿರಲಾಗಿದೆ. ಈ ಸಿಸಿಟಿವಿಯಲ್ಲಿ ನೀವು ಬಂದಿದ್ದೀರಾ, ಅವರ ಮನೆಯ ಗೇಟ್ ಪ್ರವೇಶ ಮಾಡಿ ಕಿಟಕಿಯಲ್ಲಿ ನೋಡ್ತಾ ಇದ್ದೀರಾ ಅನ್ನುವಂತ ಆರೋಪ, ಏನ್ ಹೇಳ್ತೀರಾ? ಸಿಸಿಟಿವಿ ವಿಡಿಯೋ ಸಿಗುತ್ತಮ್ಮ? ನೀವು ಟಿವಿ ನೋಡ್ತಾ ಇದ್ರೆ ನಮ್ಮ ದೃಶ್ಯಾವಳಿಗಳಲ್ಲಿ ಕಾಣಿಸ್ತಾ ಇದೆ. ನಾನು ಟಿವಿ ನೋಡ್ತಾ ಇಲ್ಲ, ಚಾನೆಲ್ಗಳಲ್ಲಿ ನೋಡಿದೆ. ಸಿಸಿಟಿವಿ ಫೋಟೋ ಬಂದಿದೆ ಆಲ್ರೆಡಿ ಒಂದು ಪತ್ರಿಕೆಯಲ್ಲಿ ಬಂದಿರುವಂತ ದೃಶ್ಯ ಇದು. ನಾನೇನ್ ಮನವಿ ಮಾಡ್ಕೊತಾ ಇದ್ದೀನಿ ಅಂದ್ರೆ, ಸಿಸಿಟಿವಿಯ ಫೋಟೋ ಕೊಟ್ಟವರು ವಿಡಿಯೋನು ಕೊಡ್ಲಿ ಅಂತ ಅಷ್ಟೇ. ಯಾರೂ ಮಾತನಾಡೋ ಅವಶ್ಯಕತೆ ಬರಲ್ಲ. ಅವರೂ ಮಾತಾಡ್ಬೇಕಾಗಿಲ್ಲ, ಅವಾಗ ನಾನೂ ಮಾತಾಡ್ಬೇಕಾಗಿಲ್ಲ. ಆ ವಿಡಿಯೋನ ಕೊಟ್ರೆ ಸತ್ಯ ಗೊತ್ತಾಗ್ಬಿಡುತ್ತೆ. ಯಾರು ಏನು ಹೇಳ್ಬೇಕಾಗಿಲ್ಲ ಅದರಲ್ಲಿ. ನಾನು ಖಂಡಿತ ಕೋರ್ಟಲ್ಲಿ ಕೇಳ್ತೀನಿ, ಪ್ಲೀಸ್ ಪ್ರೊವೈಡ್ ದಿಸ್ ವಿಡಿಯೋ ಅಂತ. ಒಂದು ಬುದ್ಧನ ವಿಗ್ರಹ ಕೊಟ್ಟು ವಿಶ್ ಮಾಡಕ್ ಹೋಗಿದ್ದು ಈ ರೀತಿಗೆ ಟರ್ನ್ ಆಗ್ತಾ ಇರುವಾಗ, ಸ್ಕ್ರಿಪ್ಟೆಡ್ ಆಗ್ತಾ ಇರುವಾಗ
ನೋಡಿ ಸೆಪ್ಟೆಂಬರ್ 27 ಅಥವಾ ಸೆಪ್ಟೆಂಬರ್ 16 ತನಕ ಚಕ್ರವರ್ತಿ ಚಂದ್ರಚೂಡ್ ಆಗ್ಲಿ ಇನ್ನೊಬ್ಬರಾಗ್ಲಿ ಯಾವುದೇ ಮಾಧ್ಯಮಗಳಾಗ್ಲಿ ಶೋಭಾ ಮತ್ತು ಅವರ ವಿಷಯಗಳನ್ನ ಮಾತನಾಡಬಾರ್ದು ಅಂತ ಇಂಜೆಕ್ಷನ್ ಆರ್ಡರ್ ಇದೆ ನ್ಯಾಯಾಲಯದಿಂದ. ಹೌದು, ನಾವ್ಯಾರು ಬ್ರೇಕ್ ಮಾಡಿಲ್ಲ ಅದನ್ನ. ಮೊದಲಿಂದಾಗಿ ನಾನು ಇದುವರೆಗೂ ಈ ಪ್ರಕರಣದ ಬಗ್ಗೆ ನನ್ನ ವೈಯಕ್ತಿಕ ಲಾಲಸೆಗಳೇನಿಲ್ಲ, ನಾನು ಯಾವ ಮಾತಾಡಿಲ್ಲ. ಒಂದೇ ಒಂದು ಕ್ಷಣಕ್ಕೂ ಕೂಡ ಆಕೆ ಬಗ್ಗೆ ನಾನು ಒಂದೇ ಒಂದು ತಪ್ಪು ಮಾತಾಡಿಲ್ಲ. ನನಗೆ ಆಕೆ ಬಗ್ಗೆ ತುಂಬಾ ಗೌರವ ಇದೆ. ಸ್ಟಿಲ್ ಐ ರೆಸ್ಪೆಕ್ಟ್ ಹರ್. ಯಾವತ್ತಿಗೂ ರೆಸ್ಪೆಕ್ಟ್ ಮಾಡ್ತೀನಿ ನಾನು ಅದನ್ನ. ಅವನು ಇವನು ಅಂತ ಮಾತಾಡಕ್ ಶುರು ಆದ ನಂತರ ನಾನು ಆಕೆ ಅಂತ ಇದ್ದೀನಿ. ಅದಕ್ಕೂ ನಂಗೆ ನೋವಾಗುತ್ತೆ ಆಕೆ ಅಂತ ಅನ್ಬೇಕಾದ್ರೆ. ನನ್ನ ಭಾಷೆ ಇದಲ್ಲ, ನನ್ನ ವೈಚಾರಿಕತೆ ಇದಲ್ಲ, ಈ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಇವಾಗ. ಅಲ್ಲ ಈಗ ನೀವು ಹಾಗಂದ್ರೆ ಅದು ಸ್ಟಿಲ್ ಅಂತ ಹೇಳ್ತಿದ್ರಲ್ವಾ, ಅದು ಆ ಸ್ಟಿಲ್ ಅಲ್ಲಿ ಇರೋದು ಹೋಗಿದ್ದೀನಮ್ಮ. ಅವ್ರ ಮನೆ ನಾನೇ ಮಾಡು, ಬೇರೆ ಯಾರಕ್ಕೆ ಸಾಧ್ಯ? ಅವ್ರ ಮನೆಗೆ ಅಷ್ಟೊತ್ತಿನಲ್ಲಿ ಹೋಗಕ್ಕೆ ಬೇರೆ ಯಾರಿಗೆ ಸಾಧ್ಯ? ನಾನು ಹೋಗಿದ್ದೀನಮ್ಮ. ಹೌದು, ನಾನು ಹೋಗಿದ್ದೀನಿ, ವಿಶ್ ಮಾಡಿದ್ದೀನಿ, ಮಾತಾಡ್ತಿದ್ದೀನಿ, ಬಂದಿದ್ದೀನಿ. ನೀವು ಪಾನಮತ್ತರಾಗಿ ಬಂದ್ಬಿಟ್ರು, ಇನ್ನೇನೋ ಮಾಡ್ಬಿಟ್ರು, ಗಲಾಟೆ ಮಾಡ್ಬಿಟ್ರು ಅಂದ್ರೆ ಏನಾರು ಅರ್ಥ ಇದೆಯಾ ಅದಕ್ಕೆ? ಹೇಳ್ಬೋದಲ್ವಾ ಸೇರ್ಸಿಟ್ಕೊಂಡು? ನಾನ್ ಕೊಡ್ಲಾ ಫೋಟೋಸ್? ಹಂಗೆಲ್ಲ ಮಾಡಲ್ಲಮ್ಮ ನಾನು. ನನ್ನ ಇಲ್ಲ ಹೆದರಿಸ್ತಾ ಇರೋದಲ್ಲ, ನಾನ್ ಕೊಡಲ್ಲ, ನೀವು ಕೊಡ್ತೀರಿ, ನಾನ್ ಕೊಡಲ್ಲ. ನನ್ನ ಐ ಡಿಲೀಟೆಡ್ ಎವ್ರಿಥಿಂಗ್, ನನ್ನ ಜಾಯಮಾನ ಅದಲ್ಲ. ಅಲ್ಲ ಏನ್ ಹೆದರ್ಸ್ತೀರಾ ಫೋಟೋ ಕೊಡ್ಲಾ ಅಂತ? ನಾನ್ ಯಾಕೆ ನಿಮ್ಗೆ ಏನ್ ಮಾಧ್ಯಮದ ಮೂಲಕ ನನ್ನ ಹೆದರ್ಸೋ ಪ್ರಯತ್ನ? ಯಾರು ಹೆದರ್ಸ್ತಾ ಇದಾರೆ? ಈ ಫೋಟೋಸ್ ಯಾರು ಕೊಟ್ಟಿರೋದು? ನೀವ್ ಹೇಳಿದ್ರಲ್ಲ ನನ್ನ ಹತ್ರ ನಾನು ನನಗ್ ಸಂಬಂಧಪಟ್ಟಿದ್ ಕೊಟ್ಟಿದ್ದೀನಿ, ನನಗೂ ಶೋಭಾಗೂ ಸಂಬಂಧಪಟ್ಟಿದ್ ಕೊಟ್ಟಿದ್ದೀನಿ. ಅದಕ್ಕೆ ನಿಮ್ಗೆ ಸಂಬಂಧ ಇಲ್ಲ. ನಿಮಗೂ ಶೋಭಾದು ಸಂಬಂಧಪಟ್ಟು ನನ್ ಫೋಟೋ ಯಾಕೆ ಕೊಡ್ತೀರಿ? ಅಲ್ಲ ನೀವ್ ಹೇಳಿದ್ರಲ್ಲ ಈಗ ನನ್ನ ಹತ್ರನೂ ಇದೆ ಕೊಡ್ಲಾ ಅಂದ್ರೆ ಏನ್ ಮಾಧ್ಯಮ ನಾನು ಯಾಕಮ್ಮ ಮಾಡ್ಲಿ ಆ ಕೆಲಸನ? ಮಾಧ್ಯಮಗಳಿಗೆ ಬರ್ತಾರ ನೀವು, ನೀವು ತಾನೇ ಮಾಧ್ಯಮಗಳಿಗೆ ಬರ್ತಾ ಇರೋದು, ನಾನ್ ಬರ್ತಾ ಇದೀನ? ನಾನೆಲ್ಲಿ ಬಂದಿದ್ದೀನಿ ಮಾಧ್ಯಮಕ್ಕೆ? ಕೇಳಿ ಮಾಧ್ಯಮದವ್ರನ್ನ ಕೇಳಿ, ಅವ್ರು ನನ್ನ ಕರ್ಕೊಂಡ್ ಬರ್ತಾ ಇದ್ದಾರ? ನಾನ್ ಬಂದಿದ್ದೀನ? ನನಗ್ ಬಂದು ಏನಾಗ್ಬೇಕಾಗಿದೆ? ನನಗೆ ಬಂದಿದ್ರಲ್ಲಿ ಏನಾಗ್ಬೇಕಾಗಿದೆ? ಒಂದ್ ವಿಷಯ ಹೇಳ, ಶೋಭಾ ನನ್ ಮೇಲ್ ಮಾಡಿರೋ ಆರೋಪದಿಂದ ನಾನು ಈಚೆ ಬರ್ಬೇಕು, ನಾನು ಅದನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ. ಆಚೆ ಬನ್ನಿ, ನಾನು ಅದನ್ನ ಬಯಸ್ತೀನಿ. ನಾನು ಆಚೆ ಬರೋ ಪ್ರಯತ್ನ ಪಡ್ತಾ ಇರೋದು ತಪ್ಪ? ನಾನು ಅದನ್ನ ಬಯಸ್ತೀನಿ, ಆಚೆ ಬನ್ನಿ. ಮತ್ತೆ ಯಾಕೆ ಹೆದರ್ಸ್ತೀರಿ ನನ್ನನ್ನ? ಫೋಟೋಸ್ ನನ್ನ ಹತ್ರ ಕೊಡ್ತೀನಿ ಅಂತಂದ್ರೆ ಏನ್ ಅರ್ಥ ಅಲ್ಲಿಗೆ? ನನ್ನ ಖಾಸಗಿ ಫೋಟೋಸ್ಗಳು ಎಲ್ಲೆಲ್ಲಿ ಬಂದಿದೆ, ಟವಲ್ ಕಟ್ಕೊಂಡಿರೋದು, ಯಾರ್ಯಾರು ಸೋರ್ಸ್ ಕೊಟ್ಟಿದ್ದಾರೆ, ಇದೆಲ್ಲ ನ್ಯಾಯಾಲಯದಲ್ಲಿ ಗೊತ್ತಾಗುತ್ತೆ. ಇದೇನ್ ಸುಮ್ನೆ ಅಲ್ಲ, ತಮಾಷೆ ಆಗಲ್ಲ ಇದೆಲ್ಲ. ಯಾವ್ದು ಕೂಡ ತಮಾಷೆ ಅಲ್ಲ, ಯಾವ್ದು ಕೂಡ ತಮಾಷೆ ಅಲ್ಲ. ನಾನು ಖಂಡಿತವಾಗಲೂ ಮಾಧ್ಯಮಗಳಿಗೆ ನಾನು ಬಂದಿಲ್ಲ. ಅವರಾಗೆ ನೋಡಿ ಸ್ವಾಮಿ ನೀವೇನೋ ಕುಡಿದು ಬಿಟ್ಟು ನೋಡಿ 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 ನನ್ನ ವೈಯಕ್ತಿಕ ವಿಚಾರಗಳನ್ನ ಲಂಕೇಶ್ ಪತ್ರಿಕೆಯಲ್ಲಿ ಯಾರು ನನ್ನ ಮಗಳ ಫೋಟೋನ ಹಾಕಿ ಬರ್ದಿದಾರೋ ದೇವ್ರ ಅವ್ರನ್ನ ಶಿಕ್ಷೆ ಕೊಡ್ತಾನೆ. ದೇವ್ರ ಅವ್ರಿಗೆ ನೋಡಿ, ನೀವ್ ಹಾಗೆ ಬೇರೆ ಪತ್ರಿಕೆ ಬಗ್ಗೆ ಮಾತಾಡ್ತಾ ಇದ್ದೀರೋ ನಾನು ಹಾಗೆ ಮಾತಾಡ್ತಾ ಇದ್ದೀನಿ. ನೋಡಿ ನನ್ನ ವೈಯಕ್ತಿಕ ಬದುಕಿನಲ್ಲಿ ನೋಡಿ ಒಂದ್ ವಿಚಾರ, ನನ್ನ ವೈಯಕ್ತಿಕ ವಿಚಾರಗಳನ್ನ ಬರಿತಾ ನನ್ನ ಮಗಳ ಫೋಟೋನ ಬಿತ್ತರಿಸ್ತಾರೆ. ಎಷ್ಟು ವಿಕೃತ ಮನೋಭಾವದಾರಿ ಇರ್ಬೋದು ಅವರು. ಅವ್ರನ್ನ ನಾನು ನ್ಯಾಯಾಲಯದಲ್ಲಿ ಕಟಕಟೆಯಲ್ಲಿ ನಿಲ್ಲಿಸ್ತೀನಿ. ಖಂಡಿತ ನನ್ ನೋವಲ್ವಾ? ನನಗೆ ಅರ್ಹತೆ ಇಲ್ವಾ? ಅಲ್ಲ, ನಾನು ಆಲ್ರೆಡಿ ಕೇಸ್ ಹಾಕಿದ್ದೀನಿ. ನಾನು ಅದನ್ನ ಮಾತಾಡಲ್ಲ ಇಲ್ಲಿ ನ್ಯಾಯಾಲಯದಲ್ಲಿ ಇರೋದನ್ನ. ಆಲ್ರೆಡಿ ಇಂಜೆಕ್ಷನ್ ಆರ್ಡರ್ ಬಂದಿದೆ ಆ ಪತ್ರಿಕೆ ವಿರುದ್ಧ. ನಾನು ಕರಿತೀನಿ, ಯಾರ್ಯಾರು ಕರಿಬೇಕು ಬರ್ತಾರೆ. ನೋಡಿ ನಾನೊಬ್ಬ ಪತ್ರಕರ್ತ, ಎಲ್ಲರಿಗೂ ದೇವಸ್ಥಾನದ ಬಾಗಿಲು ತೆಗೆದಿರುತ್ತೆ ಅಲ್ವಾ? ಎಲ್ರಿಗೂ ಅವಕಾಶ ಇದೆ ಅಲ್ವಾ? ಎಲ್ರಿಗೂ ದೇವಸ್ಥಾನದ ಬಾಗಿಲು ತೆಗೆದಿರುತ್ತೆ. ಬಗ್ಗೆ ಮಾತಾಡ್ತಿರಲ್ವಾ? ಫೋಟೋ ಹಾಕಿದ್ಲು ನನ್ನ ಮಗಳು ಖಾಸಗಿ ಫೋಟೋ ಕೊಟ್ಟಿದ್ದಾರೆ. ಯಾರು ಕೊಟ್ಟ? ನನ್ನ ತಂದೆ ತಾಯಿ ಫೋಟೋ ಕೊಟ್ಟಿದ್ದಾರೆ. ಖಾಸಗಿ ಫೋಟೋ, ಕೊಲ್ಲೂರ್ ಫೋಟೋ ಯಾರು ಕೊಟ್ರು? ಇರಿ ಒಂದ್ ನಿಮಿಷ. ಕೊಲ್ಲೂರ್ ಫೋಟೋ ಯಾರು ಕೊಟ್ರು? ನಾನು ಟವಲ್ ಕಟ್ಕೊಂಡು ಯಾರ ಮಗಳ ಜೊತೆ ಆಟ ಆಡ್ತಾ ಇದ್ದೆ? ಎಲ್ಲಿ ಕ್ರ್ಯಾಪ್ ಆಯ್ತದು? ಸೋರ್ಸ್ ನ ಕೋರ್ಟ್ ಕೇಳುತ್ತೆ. ಪತ್ರಿಕೆ ಅವ್ರನ್ನ ತರಲೇಬೇಕು ಅವತ್ತು ಕೋರ್ಟ್ಗೆ. ಕೇಳುತ್ತೆ, ಸುಮ್ನೆ ಬಿಡೋದಿಲ್ಲ. ನಾನು ಇದನ್ನ ನಾನಾ ಕೊಟ್ಟೆ ಟವಲ್ ಕಟ್ಕೊಂಡಿರೋ ಫೋಟೋನ? ನಾನಾ ಕೊಟ್ಟೆ CCTV ಫೋಟೋನ? ನನ್ನ ಹತ್ರ ಇದೆಯಾ ಫೋಟೋಸು? ನಾನೇ ಹೆದರ್ಸ್ಲಿ? 2 ವರ್ಷ ಜೈಲ್ ಶಿಕ್ಷೆ ಆಗುತ್ತೆ ಶೋಭಾಗೆ ಅಂತ ನೀವು ಲಾಯರ್ ತರ ಹೇಳ್ತಾ ಇದ್ದೀರಿ. ಹೇಳ್ಬಾರ್ದು ನೀವು ಅದನ್ನ. ನಾನು ಹೇಳಿಲ್ಲ, ಕೇಳ್ತಾ ಇದ್ದಾರೆ ನನ್ನ ಪ್ರಶ್ನೆಗಳನ್ನ. ಪ್ರಶ್ನೆ ಮಾಧ್ಯಮದವ್ರು ಕೇಳೋದಲ್ಲ, ಮಾಧ್ಯಮದವ್ರ ಮುಂದೆ ನಾನು ಯಾಕೆ ಮುಚ್ಚಿಡ್ಲಿ? ಮಾಧ್ಯಮದವ್ರಿಂದ ನಾನು ಯಾಕೆ ನುಣುಚ್ಕೊಳ್ಳಿ? ಮಾಧ್ಯಮದವ್ರು ಈಗಲೂ ಕೂಡ ನನ್ನ ಮನೆಗ್ ಫೋನ್ ಮಾಡಿದ್ದಾರೆ. ನಾನು ಅವ್ರನ್ನ ಮಾಧ್ಯಮದವ್ರನ್ನ ಕೈ ಮುಗಿದು ಕೇಳ್ತಾ ಇದ್ದೀನಿ. ನಾನ್ ರಿಯಾಕ್ಷನ್ಸ್ ಕೊಡೋಕ್ ಸಾಧ್ಯ ಇಲ್ಲ. ಇಂಜೆಕ್ಷನ್ ಆರ್ಡರ್ ಇರೋದ್ರಿಂದ ನಾನ್ ಮಾತಾಡಕ್ ಸಾಧ್ಯ ಇಲ್ಲ ಅಂತ ನಾನು ಕೇಳಿ ಮಾಧ್ಯಮದವ್ರನ್ನ ಹೇಳಿದ್ದೀನಲ್ಲ. ಹಲೋ ಹಲೋ ಹಲೋ, ಹೇಳಿ ಮೇಡಮ್, ಹೇಳಿ ಮೇಡಮ್. ಮೇಡಮ್ ಅವರೇ, ನಾನು ಮಾಡಿದ್ನೋ ಇಲ್ವೋ? ಹೌದೌದು, ಫಸ್ಟ್ ಅದೇ ಹೇಳಿದ್ದು ನೀವು. ನಾನು ಪ್ರಕರಣವಾಗಿ ನಾನು ಮಾತಾಡೋಗಿಲ್ಲ ಅಂತ ನಿಮ್ಗೆ ಹೇಳಿದ್ನೋ ಇಲ್ವಾ? ಹೌದು, ಹೇಳಿದ್ರಿ. ನೋಡಿ ಮೇಡಮ್ ಅವ್ರೆ, ಇದರಿಂದ ನನ್ ಏನ್ ಲಾಭ ಇವತ್ತು? ಹೆದರ್ಸೋ ವಿಷಯ ಅಲ್ಲ. ಮಾಧ್ಯಮದಲ್ಲಿ ಹೆದರ್ಸ್ತಾರೆ, ನನ್ನ ಹತ್ರ ಫೋಟೋಸ್ ನನ್ನ ಹತ್ರನೂ ಇದೆ ರೀ. ನಾನು ಅಂತ ಹೆದರಿದ್ದ ಸ್ಥಿತಿಗೆ ಹೋಗಲ್ಲ. ನಾನು ಹೋಗಲ್ಲ. ನನ್ನ ಟವಲ್ ಕಟ್ಕೊಂಡ್ರೆ ಫೋಟೋ ಕೊಡಲ್ಲ ನಾನು. ಬೆತ್ತಲೆ ಫೋಟೋ ಕೊಡಲ್ಲ. ನನ್ನ ತಾಯಿ ಫೋಟೋ ಕೊಡಲ್ಲ ನಾನು. ಕೊಲ್ಲೂರು ಮುಖಾಂಬಿಕಲ್ಲಿ ಮದುವೆ ಆಗೋ ತೆಗೆದು ಫೋಟೋ ಕೊಡಲ್ಲ ನಾನು. ನನ್ನ ಮಗಳ ಫೋಟೋ ನಾನು ಕೊಟ್ಟಿದ್ದಲ್ಲ. ಯಾರು ಕೊಟ್ಟರು ನನಗೆ ಗೊತ್ತು.
ಯಾರನ್ನ ಪಾರ್ಟಿ ಮಾಡಿದ್ದಾರೆ ಅಂತ ಗೊತ್ತು. ಇದು ತುಂಬಾ ಸುಲಭವಾದ ವಿಷಯಗಳೇನಲ್ಲ. ಆದ್ರೆ ಒಂದೇ ಒಂದು ಸ್ಪಷ್ಟನೆ ಕೊಡೋಕೆ ನಿಮ್ಗೆ ಇಷ್ಟಪಡ್ತೀನಿ ಈ ಚಾನಲ್ ಮುಖಾಂತರ. ಇವ್ರು ಧೈರ್ಯವಾಗಿ ನಿಮ್ಮ ಹತ್ರ ಮಾತಾಡಿಸ್ತಾ ಇದ್ದಾರೆ, ನನಗೂ ಖುಷಿ ಆಯ್ತು. ನಿಮಗೆ ಏನಾದ್ರೂ ನೋವಾದ್ರೆ ಅತ್ಯಂತ ನೋವು ಪಟ್ಟವಳು ನಾನು ಒಬ್ಬ. ನನ್ನ ಇದು ನೀವೇನ್ ಗೊತ್ತಿರೋ ನನಗೆ ಗೊತ್ತಿಲ್ಲ. ನಿಮ್ಗೆ ಒಳ್ಳೇದಾದ್ರೆ ಅತ್ಯಂತ ಖುಷಿ ಪಡೋರಲ್ಲಿ ನಾನು ಒಬ್ಬ. ನಾನು ಸಂತೋಷ ಪಡ್ತೀನಿ. ನನಗೆ ನೀವು ವಿನಾಕಾರಣ ಈ ಚಾನಲ್ಗಳಿಗೆ ಬಂದು ಅನಗತ್ಯವಾಗಿ ಇದು ಮಾಡ್ಕೊಂಡು ಅಧಪತನದ ತರ ಮಾಡ್ಕೊಂಡು ನಿಮಗೆ ಕೆಟ್ಟ ಹೆಸರು ಬರ್ತಾ ಇರೋದ್ರಿಂದ ನನಗೆ ತುಂಬಾ ನೋವಿದೆ. ನನಗೆ ಎಲ್ಲರೂ ಕೇಳ್ತಾ ಇದ್ದಾರೆ. ನಿನ್ನೆ ಕೂಡ ನಾನು ಹೇಳಿದೆ ಚಾನಲ್ಗಳಿಗೆ, ದಯವಿಟ್ಟು ನನ್ನನ್ನ ಮಾತಾಡಿಸ್ಬಿಡಿ. ನಾನು ತಾಳ್ಮೆಯಿಂದ ಸುಮ್ಮನೆ ನೋಡ್ತಾ ಇದ್ದೀನಿ ಅಷ್ಟೇನೆ. ನನ್ನ ಹೆಸರು ತಗೋತಾ ಇದಾರೆ ಎಲ್ಲರೂ, ತಗೊಳ್ಳಿ ಪರವಾಗಿಲ್ಲ. ಅವರೇ ಶ್ರುತಿಯವರೇ ಹೇಳ್ತಾ ಇದಾರೆ ನ್ಯಾಯಾಲಯಕ್ಕೆ ಬರ್ಲಿ ಅಂತ. ಬರ್ತೀನಿ ಬಿಡಿ ನಾನು ಅಂತ ಹೇಳ್ತಾ ಇದ್ದೀನಿ. ನಾನೇನು ನೀವು ಒಂದ್ ನಿಮಿಷ, ನನ್ನ ಮಾತು ಮುಗಿದಿಲ್ಲ. ನನ್ನ ಮಾತು ಮುಗಿದಿಲ್ಲ. ಒಂದು ನಿಮಿಷ ನನ್ನ ಮಾತು ಮುಗಿದಿಲ್ಲ. ಮಾತಾಡಿ ಬೇಡ. ಲೆಟ್ ಮಿ ಫಿನಿಶ್ ದಿಸ್ ಪ್ಲೀಸ್. ಲೆಟ್ ಮಿ ಫಿನಿಶ್ ದಿಸ್. ಮತ್ತೆ ಮಾತಾಡ್ಬೇಡಿ, ಇಬ್ರು ಕೇಳಿಸ್ಕೊಳ್ಳಿ. ನೀವು ಹೇಳಿದ್ರಿ ಪೊಲೀಸ್ನವರಿಗೆ ತಪ್ಪಿಸ್ಕೊಂಡು ತಿರುಗ್ತಾ ಇದಾರೆ, ಒಂದು ಫೋನ್ ಸ್ವಿಚ್ ಆಫ್ ಇದೆ, ಒಂದು ಫೋನ್ ಇದೆ ಅಂತ. ನಾನು ಆ ತರದ ಯಾವುದೇ ರೀತಿಯ ಕಾನೂನನ್ನ ಗೌರವಿಸುವ ಮನುಷ್ಯ. ಇಲ್ಲೇ ಇದ್ದೀನಿ. ಅಲ್ಲ, ನಾನು ಆರೋಪ ಮಾಡಿದ್ದಲ್ಲ, ನನಗೆ ಕೊಟ್ಟಿರೋದು ಪೊಲೀಸ್ ಸ್ಟೇಷನ್ ಅಲ್ಲಿ. ಆರೋಪ ಅಲ್ಲ ಅದು, ಪೊಲೀಸರು ನನಗೆ ಏನ್ ಕೊಟ್ರು ಅದು ಹೇಳಿದೀನಿ ನಾನು. ಹೇಳ್ತೀನಿ. ನನ್ನ ಆರೋಪ ಸುಳ್ಳು ಅಲ್ಲ. ನನಗೆ ಏನ್ ನೀವು ಯಾವ ಮನೆಯಲ್ಲಿ ನನಗೆ ಹಾಲು ಉಕ್ಸಿ ಕೊಟ್ಟು ಹೋದ್ರಲ್ಲ, ಅದೇ ಮನೇಲಿ ಇದೀನಿ ನಾನು. ಅಲ್ಲೇ ಇದ್ದೀನಿ, ಅಲ್ಲೇ ಇರ್ತೀನಿ ಕೂಡ. ನೋಡಿ, ವೈಯಕ್ತಿಕ ವಿಚಾರಗಳನ್ನ ನಾವು ಮಾತಾಡ್ತೀವಿ. ವೈಯಕ್ತಿಕ ವಿಷಯದ ಸಿಸಿಟಿವಿ ಫೋಟೋ ಕೊಟ್ಟರದ್ ನಾನಲ್ಲ, ನೀವು. ನೋಡಿ, ವೈಯಕ್ತಿಕ ವಿಚಾರನ ಸಿಸಿಟಿವಿ ನಾನ್ ಕೊಟ್ಟಿದ್ದೇನ? ಕೇಳಿ ಟಿವಿ ಅವ್ರನ್ನ. ಯಾರು ಕೊಟ್ರು? ಕೇಳಿ ಟಿವಿ ಅವ್ರನ್ನ. ಇಲ್ಲೇ ಇದ್ದಾರೆ ಮೇಡಮ್ ಅವರೇ, ನಾನ್ ಕೊಟ್ಟಿದ್ದೀನ? ಎವ್ರಿಥಿಂಗ್ ಸೋರ್ಸ್ ಎಲ್ಲ. ಈ ಫೋಟೋ ಒಂದ್ ಪತ್ರಿಕೆಯಲ್ಲಿ ಬಂದಿತ್ತು. ಮೇಡಮ್ ಅವರೇ, ನಾನ್ ಕೊಟ್ಟಿದ್ದೀನಿ. ಇವ್ರೆ ಯಾರು ಮಾತಾಡ್ತಿರೋದು? ನಾನ್ ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ. ಅಲ್ಲ, ಯಾರು ಮಾತಾಡ್ತಿರೋದಮ್ಮ ಆ ಕಡೆಯಿಂದ? ಹೇಳಿ ಸರ್. ನಾನು ಸಬಿತಾ ಅಂತ ಸರ್. ಹೇಳಿ ಸರ್. ಸಬಿತಾ ಅವರೇ, ಒಂದು ವಾರ ಪತ್ರಿಕೆಯಲ್ಲಿ ಬಂದಿತ್ತಮ್ಮ ಈ ಫೋಟೋ. ಸರ್, ಶ್ರುತಿಯವರ ಮನೆಯ ಸಿಸಿಟಿವಿ ಫೋಟೋ ಒಂದು ವಾರ ಪತ್ರಿಕೆಗೆ ಹೇಗೆ ತಲುಪುತ್ತೆ? ನನ್ನ ಟವಲ್ ಕಟ್ಕೊಂಡು ಅವರ ಮಗಳ ಜೊತೆ ಆಟ ಆಡ್ತಾ ಇರೋ ಫೋಟೋ ಕ್ರಾಪ್ ಮಾಡಿ ಹೇಗೆ ತಲುಪುತ್ತೆ? ಐ ಆಮ್ ಗೋಯಿಂಗ್ ಟು ಆಸ್ಕ್ ದಿಸ್ ಕ್ವಶನ್ ಇನ್ ಕೋರ್ಟ್. ಇಂಜೆಕ್ಷನ್ ಆರ್ಡರ್ ಆಗಿದೆ ಪತ್ರಿಕೆ ವಿರುದ್ಧ ನಿನ್ನೆ. ನನಗೆ ನಾನು ಮಾತಾಡಬಾರ್ದು ಆ ಪತ್ರಿಕೆ ಬಗ್ಗೆ. ನಾನು ಕರಿತೀನಿ, ಕೇಳ್ತೀನಿ ಪ್ರಶ್ನೆನ. ಕೇಳ್ತೀನಿ ನಾನು. ನೋಡಿ ಅಮ್ಮ, ನಾನು ಮಾತಾಡ್ಬಿಡಿ. ನಾನು ನಿಮ್ಮ ಅನುಮಾನಗಳಿಗೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವಾಗ ನೀವು ಕೇಳಿಸ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅಲ್ಲ, ನನಗೆ ಒಳ್ಳೇದು ಸಾಕಷ್ಟು ಆಗ್ಬಿಟ್ಟಿದೆ ಜೀವನದಲ್ಲಿ. ನನಗೆ ಆಗಿರೋದು ಒಳ್ಳೇದೇನು ಅಂತ ಎಷ್ಟು ಒಳ್ಳೇದಾಗಿದೆ ಅಂತ ಎಲ್ಲರೂ ಪ್ಲೀಸ್ ಪಾಯಿಂಟಿಗೆ ಬನ್ನಿ, ಬೇರೆ ಏನೋ ಮಾತಾಡೋದು ಬೇಡ. ಕೋರ್ಟ್ ಅಲ್ಲಿ ನ್ಯಾಯಾಧೀಶರು ಕೇಳ್ತಾರೆ ಈ ಫೋಟೋ ಎಲ್ಲಿಂದ ಬಂತು ಅಂತ. ನಾನೇನಾದ್ರೂ ಯಾವ್ದಾರ ಪತ್ರಿಕೆಗೆ ನನಗೆ ಸಂಬಂಧಪಟ್ಟಿದ್ ಮಾತ್ರ ಮಾತಾಡ್ತೀನಿ. ನಿಮಗೆ ಸಂಬಂಧಪಟ್ಟಿದ್ದೆ. ನೀವು ಫೋಟೋ ವಿಷಯಕ್ಕೆ ಬಂದಾಗ ನಾನು ಕೇಳ್ತಾ ಇದ್ದೀನಿ. ಸಿಸಿಟಿವಿ ಫೋಟೋ ನೀವು ಕೊಟ್ಟಿಲ್ಲ ಅಂದ್ರೆ ಯಾವ ವಾರ ಪತ್ರಿಕೆಗೆ ಯಾರು ಕೊಟ್ರು? ಶ್ರುತಿ ಮೇಡಮ್, ಚಂದ್ರಚೂಡ ಸರ್. ಕೋರ್ಟಲ್ ಬರ್ಲಿ ಬಿಡಿ. ಚಂದ್ರಚೂಡ ಅವರೇ, ಒಂದು ಕೋರ್ಟಲ್ ಬಂದಿದೆ, ನಾನು ಉತ್ತರ ಕೊಡ್ತಾ ಇದ್ದೀನಿ ಬಿಡಿ. ನಾನು ಉತ್ತರ ಕೊಡಬಾರ್ದಾ? ನೀವು ಶನಿ ಕೋರ್ಟ್ ಆದಾಗ ನಾನು ಸುಮ್ಮನೆ ಇರ್ಬೇಕಾ? ಚಂದ್ರಚೂಡ ಅವರೇ, ಅಂದ್ರೆ ಏನು ಸರ್, ಒಂದು ಪ್ರಶ್ನೆ ಕೇಳಬಹುದು. ಏನಂದ್ರೆ ಕನ್ಸರ್ನ್ ನಿಮ್ಗೆ ಹೇಳಿದ್ರೆ ಅವ್ರು ಒಳ್ಳೇದಾದ್ರೆ ಖುಷಿ ಪಡೋ, ನಾನು ಕೆಟ್ಟದಾದ್ರೆ ನಂಗೆ ಬೇಜಾರಾಗುತ್ತೆ ಅನ್ನೋಂತ ಒಂದು ಕನ್ಸರ್ನ್ ಇದೆ ನಿಮ್ಮಲ್ಲಿ ಕೂಡ. ಯಾಕೆ ಕೂತ್ಕೊಂಡು ಕಾಂಪ್ರಮೈಸ್ ಆಗ್ಬೋದಲ್ವಾ ಅಂತ, ಕೂತ್ಕೊಂಡು ಮಾತುಕತೆ ಮಾಡ್ಕೋಬಹುದಲ್ವಾ ಅಂತ. ಈಗಲೂ ಶ್ರುತಿ ಅವ್ರಿಗೆ ಒಂದು ಮಾತು ಹೇಳಕ್ ಇಷ್ಟಪಡಲ್ಲ. ನಿಮ್ಮ ಈ ಚಾನಲ್ ಮುಖಾಂತರ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಬಿಹೈಂಡ್ ದಿಸ್. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ಚಂದ್ರಚೂಡನ್ನ ಹಿಡ್ಕೊಂಡು ಕೂತಿದ್ದಾರೆ ಅಷ್ಟೇ. ದಟ್ಸ್ ಅ ಮಿಸ್ಟೇಕ್ ಬೈ ಹರ್. ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಇದು. ಈಗ ನನ್ನ ಪಿತೂರಿ ಅಂತೆಲ್ಲ ಹೇಳಿದ್ರು, ಸ್ಪೈ ಮಾಡಿದೆ ಅಂತೆಲ್ಲ ಹೇಳ್ತಾ ಇದಾರಲ್ವ ಅವರು. ಅವ್ರವ್ರ ನೇರವಾಗಿ ಅವ್ರು ಹೇಳಿದ್ದು ನಾನು ವಾಪಸ್ ಆನ್ಸರ್ ಕೇಳ್ತಾ ಇದ್ದೀನಿ. ನಾನೆಂತ ಯಾವ ಮಾಧ್ಯಮದಲ್ಲೂ ಮಾತಾಡಿಲ್ಲ ಇಂಡಿವಿಜುವಲ್ ಆಗಿ. ನಾನು ಒಂದು ಚಾನಲ್ಗೆ ನಾನಾಗೆ ಹೋಗಿ ನಾನು ಅತ್ಯಂತ ಗೌರವ ಕೊಡೋ ಹೆಣ್ಮಗಳು, ಆ ಹೆಣ್ಮಗಳು ಇಂಥ ಕೆಲಸ ಮಾಡಲ್ಲ, ದಯವಿಟ್ಟು ಹೀಗೆಲ್ಲ ತೋರಿಸ್ಬೇಡಿ ಅಂತ ಹೇಳಿ ಬಂದಷ್ಟು ನಿಷ್ಠುರ ಮತ್ತು ಮೃದುವಾದ ವ್ಯಕ್ತಿ ನಾನು ತಪ್ಪು ಮಾಡಿದಾಗ ಶ್ರುತಿಯವ್ರಿಗೆ ಗೊತ್ತು, ಮೃದುವಾಗಿ ಒಪ್ಕೋತೀನಿ. ಸತ್ಯ ಇದ್ದಾಗ ಕಠಿಣವಾಗ್ತೀನಿ. ಯಾವ ಕಠಿಣ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತೀನಿ. ಅಲ್ಲ, ಒಂದು ಅಂದ್ರೆ ಈ ಕೂತ್ಕೊಂಡು ಮಾತುಕತೆ ಮಾಡ್ಕೋಬಹುದಲ್ವಾ? ಇಬ್ರು ಆ ಕನ್ಸರ್ನ್ ಇದೆ. ನಾನು ಹೇಳ, ಯಾವಾಗ ಅವ್ರು ಸರಿ ಹೋಗುತ್ತೆ ಗೊತ್ತಾ ಈ ಸಮಸ್ಯೆ? ಇದರ ಮೂಲ ಅವ್ರಿಗೆ ಸರಿಯಾಗಿ ಅರ್ಥ ಆದಾಗ. ಅವ್ರ ತಪ್ಪು ಮೂಲದಲ್ಲಿ ಇಟ್ಕೊಂಡು ಹೊರದಾಡ್ತಾ ಇದ್ದಾರೆ. ಹಂಗಾಗಿ ಅವ್ರಿಗೆ ಇದು ನಡೀತಾನೆ ಇದೆ. ನನಗೆ ಗೊತ್ತು ಶ್ರುತಿ ಅವ್ರದ್ದು ಸುದ್ದಿಗಳು ಚಾನಲ್ಗಳಲ್ಲಿ ಬಂದಾಗ ಅವ್ರು ಎಷ್ಟು ನೋವು ತಿಂತಾರೆ ಅಂತ. ನಾನು ಆ ಕನ್ಸರ್ನ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಚಾನಲ್ಗಳಿಗೆ ಬರೋದೇನು ದೊಡ್ಡ ವಿಷಯ ಅಲ್ಲ. ಮಾಧ್ಯಮಗಳಿಗೆ ಬಂದ್ಬಿಟ್ಟು ಎಂಟರ್ಟೈನ್ ಮಾಡ್ಬೇಕಾ? ಇದನ್ನೆಲ್ಲ ಇಟ್ಕೊಂಡು ಸಿಸಿಟಿವಿ ಫೋಟೋ ಕೊಟ್ಟು ಏನಾಗ್ಬೇಕಾಗಿದೆಮ್ಮ ನನಗೆ ಇದರಿಂದ? ನಾನು ಹೋಗ್ಬಿಟ್ಟು ಅವ್ರ ಮನೆಗೆ ಬುದ್ಧನ ವಿಗ್ರಹ ಕೊಟ್ಟು ಬಂದಮ್ಮ, ಅದನ್ನಾರು ಹೇಳ್ಬಿಡಮ್ಮ ಅವ್ರು ಕೊಟ್ಟಿಲ್ಲ ಅದನ್ನ ಅಂತ. ಬಂದಮ್ಮ ನಾನು. ಕೇಳಿಯಮ್ಮ, ಕೇಳಿ ಅವ್ರನ್ನ. ಅವ್ರು ಹೇಳಿ ನನಗೆ, ಅವ್ರು ಇದು ಸುಳ್ಳು ಹೇಳ್ಬಿಡ್ಲಿ. ಅವ್ರು ಇಲ್ಲ ನೀನ್ ಕೊಟ್ಟಿಲ್ಲ, ನಿನ್ ಜಗಳ ಆಡಕ್ ಬಂದೆ ಅಂತ ಹೇಳ್ಬಿಡ್ಲಿ ಅವ್ರು. 6ನೇ ತಾರೀಕು ಮಗಳು ಬರ್ಡೇ ಇದೆ ಅಮ್ಮ, 5ನೇ ತಾರೀಕು ನನ್ನ ಮಗಳು ಬರ್ಡೇ ಇದೆ. ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದ ತಪ್ಪ? ಹಲೋ ಶ್ರುತಿ ಅವ್ರಿಗೆ ಕೇಳಿಸ್ಕೊಳ್ತಿದ್ದೀರಾ? ಹಲೋ, ಮಧ್ಯದಲ್ಲಿ ಕಟ್ ಆಗ್ತದೆ ವಾಯ್ಸ್ ನಿಮ್ದು. ಹಲೋ, ಅವ್ರು ಹೇಳ್ತಿದ್ದಾರೆ ಎಲ್ಲೋ ಒಂದ್ ಕಡೆ ನೀವು ಕೂಡ
ಯಾರ್ದೋ ಒಬ್ಬರ ಒಂದು ಪ್ಲಾನ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ನೀವು ಕೂಡ ಇದ್ರಲ್ಲಿ ಗೊತ್ತಾಗ್ತಿಲ್ಲ, ನೀವು ಕೂಡ ನನಗೆ ನೋಡಿ ನನ್ ಎಲ್ಲಾರ್ಗು ಗೊತ್ತಿದೆ. ನಾನು ಇವ್ರೇ ಪ್ರತಿಭಾ ಅವ್ರ ಮೊದಲು ಕೇಳಿ, ನಾನು ಬುದ್ಧನ ವಿಗ್ರಹ ಕೊಟ್ಟು ಕೇಳಿ ಅವ್ರಿಗೆ ಉತ್ತರ ಕೊಡಿ, ಉತ್ತರ ತಗೊಳ್ಳಿ. ಏನ್ ಮಾಡ್ದೆ ಕೇಳಿ, CCTV ಏನ್ ಮಾಡ್ದೆ? ಶ್ರುತಿ ಅವ್ರು ಮಾತಾಡ್ಲಿ ಸರ್. ಲೆಟ್ ಹರ್ ಸ್ಪೀಕ್ ದಿಸ್. ಯಾ, ಅವ್ರು ಮಾತಾಡಿ. ಬುದ್ಧನ ವಿಗ್ರಹ ಕೊಟ್ಟು ವಿಶ್ ಮಾಡಿ ಬಂದ್ರೆ ಅದಕ್ಕೆ ಒಂದು ಕಥೆ ಕಟ್ಟಿದ್ರೆ ಅದನ್ನ ಮಾತಾಡೋಕೆ ಕೇಳಿ. ತುಮಗೆ ಪಾಯಿಂಟ್ 4 ಮಾತಾಡೋಕೆ ಕೇಳಿ, ಬೇರೆ ಏನೋ ಮಾತಾಡೋಕೆ. ಒಂದ್ ನಿಮಿಷ ಸರ್, ಅವ್ರು ಹೇಳ್ಬಿಡಿ, ಶ್ರುತಿ ಅವ್ರು ಮಾತಾಡ್ಲಿ. ನಾನು ಟಿವಿ ಫುಟೇಜ್ ಬಗ್ಗೆ ನಾನು ಏನಾದ್ರು ಹೇಳಿದೀನಮ್ಮ? ಇಲ್ಲ, ಒಂದು ನನಗೂ ಕೇಳಕ್ ಪ್ರಶ್ನೆ ಕುತೂಹಲ. ಅಲ್ಲಮ್ಮ, ನಾನು ಏನಾದ್ರು CCTV ಬಗ್ಗೆ ಇಲ್ಲ ಹೇಳಿಲ್ಲ. ಈ ಫೋಟೋ ಬಗ್ಗೆ ನಾನು ಏನಾದ್ರು ಹೇಳಿದಿನ? ಇಲ್ಲ. ಆದ್ರೆ ಇದು ಲೀಕ್ ಆಗಿದ್ ಹೇಗೆ ಅಂತ ನಿಮ್ಗೆ ಏನಾದ್ರು ಗೊತ್ತಾ? ನಾನು ಶೋಭಾ ಪ್ರಕರಣದಲ್ಲಿ ಒಂದಿಷ್ಟು ನಾನು ಕೋರ್ಟ್ ಕೊಡ್ಬೇಕಾಗಿತ್ತು, ನಾನು ಕೊಟ್ಟಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ನಾನು ಕೋರ್ಟ್ಗೆ ಇನ್ನೂ ಹಲವಾರು ದಾಖಲೆಗಳು ಶೋಭಾ ವಿಚಾರದಲ್ಲಿ. ಶೋಭನ್ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇರೋದು, ಮಾಧ್ಯಮದಲ್ಲಿ ಬೇರೆ ಎಲ್ಲೂ ಮಾತಾಡಿಲ್ಲ. ನಾ ಶೋಭನ್ ಮನೆ ಕೆಲ್ಸಕ್ಕೆ ತೆಗ್ದಿರೋ ಕಾರಣ ಬೇರೆ, ಅವಳು ನನ್ ಮೇಲೆ ಇಲ್ಲಿಸಲ್ಲದ ಆರೋಪಗಳು ಹಾಕ್ತಾ ಇರೋದು ಬೇರೆ. ಈಗ ಅದನ್ನ ಬಿಟ್ಟಾಕಿ, ಈಗ ನಿಮ್ಮ ಮಾಧ್ಯಮ ಇದಾರಲ್ವಾ, ಅವ್ರು ನನ್ಗೆ ಇಷ್ಟು ಮಾಧ್ಯಮದ ಮೂಲಕ ಒಂದಿಷ್ಟು ರಿಕ್ವೆಸ್ಟ್ ಗಳನ್ನ ಮಾಡ್ತಾ ಇದಾರೆ, ಒಂದಿಷ್ಟು ಮಾತಾಡ್ತಿದಾರಲ್ಲ, ನಾನು ಒಂದಿಷ್ಟು ಮಾತಾಡ್ತಾ ಇದ್ದೀನಿ. ಹಲೋ, ಹೇಳಿ ಹೇಳಿ ಹೇಳಿ. ಅವ್ರಿಗೆ ನಿಜವಾಗ್ಲೂ ನನ್ನ ಜೀವನದ ಬಗ್ಗೆ ತುಂಬಾ ಕಾಳಜಿ ಇದೆ ಅಂತ ಹೇಳ್ತಿದಾರಲ್ಲಮ್ಮ. ಹೌದು. ನನಗೇನಾದ್ರೂ ನೋವಾದ್ರೆ ಅವ್ರು ಒಪ್ಕೊಂತೀನಿ ಅಂತ ಹೇಳ್ತಾ ಇದಾರಲ್ವಮ್ಮ. ಹೌದು. ಈಗ ಅವರೇ ಒಪ್ಕೊಂಡಿರೋ ಹಾಗೆ ಅವ್ರು ತಗೊಂಡಂತ ಕೆಲವು ನಿರ್ಧಾರಗಳಿಂದ ನನಗೆ ಅನ್ಯಾಯ ಆಗಿದೆ ಅಲ್ವಾ? ಹೌದು. ನನ್ ಜೀವನಕ್ಕೆ ನೋವಾಗಿದೆ ಅಲ್ವಾ? ಅದು ಹಲೋ, ಅವ್ರ ತೀರ್ಮಾನಗಳಿಂದ ಅವ್ರು ಒಪ್ಕೊಳಕ್ ರೆಡಿ ಇದಾರ. ಈ ಹಿಂದೆ ಆಗಿದ್ ಬಿಟ್ಬಿಡಿ, ಮುಂದನ್ ಬಿಟ್ಬಿಡಿ. ಓಕೆ. ಅಂತ ನಿರ್ಧಾರಗಳಿಂದ ನನಗ್ ನೋವಾಗಿದೆಯೋ ಇಲ್ವಾ ಕೇಳ್ಬಿಡಿ. ಹೌದು. ಇವಾಗ ಅದಕ್ಕೆ ಒಂದು ಕೂತ್ಕೊಂಡು ಏನಾದ್ರು ಪರಿಹಾರ ಮಾಡ್ಕೋಬಹುದಾ ಅಂತ ನೀವೇ ಏನ್ ಮಾಡಬಹುದು? ಲೈನ್ ಅಲ್ಲಿ ಇದ್ದೀನಿ ನಾನು, ಅದೊಂದು ಪ್ರಶ್ನೆಗೆ ಉತ್ತರ ಕೊಡಿ, ನಾನು ನೆಕ್ಸ್ಟ್ ಮಾತಾಡೋದು. ಸರ್, ಏನ್ ಹೇಳ್ತೀರಾ? ಶ್ರುತಿ ಅವ್ರ ಪ್ರಶ್ನೆ ಕೇಳ್ತಿದಾರೆ ನಿಮ್ಗೆ. ನಾನು ಈ ಪ್ರಶ್ನೆಗೆ ತುಂಬಾ ಹಿಂದೆ ಉತ್ತರ ಕೊಟ್ಟಿದ್ದೀನಿ. ನಮ್ಮ ಶ್ರುತಿ ಅವ್ರ ಪಕ್ಕ ನಿಂತ್ಕೊಂಡೆ ಮಾತಾಡಿದೀನಿ ಚಾನಲ್ಗಳಿಗೆ. ಮತ್ತೆ ಏನ್ ಕೇಳೋದು, ಪ್ರೂವ್ ಮಾಡೋದು ಏನಿದೆ ಅದ್ರಲ್ಲಿ? ನನಗೆ ಹೇಳಿ, ನಾನು ಬುದ್ಧನ ವಿಗ್ರಹ ಕೊಟ್ಟು ವಿಶ್ ಮಾಡಿ ಬಂದ, ಅವ್ರು ಕೂಡ ಗಲಾಟೆ ಮಾಡೋದನ್ನ ಕೇಳಿ ಫಸ್ಟ್. ನಾನು ಐ ವಿಲ್ ಟಾಕ್ ಟು ಹರ್, ಮಾತಾಡ್ತೀನಿ, ನಾನು ಎಲ್ಲಾದ್ನೂ ಮಾತಾಡ್ತೀನಿ. ನಾನು ರೆಡಿ ಇದೀನಿ, ನಾನು ಬರ್ತಾರ ಕೇಳಿ, ನಾನು ಬರ್ತೀನಿ. ಇವಾಗ ನಾನು ಮಾಡಿದ ತಪ್ಪನ್ನು ಒಪ್ಕೋತೀನಿ, ತಪ್ಪಿದ್ರೆ ಸರಿ ಇದ್ರೆ ಸರಿ ಅಂತ ಹೇಳ್ತೀನಿ. ನಿಮ್ಮ ಚಾನಲ್ಗೆ ಬರೋಕ್ಕಿಂತ ಫೋಟೋ, ಕೋರ್ಟ್ಗೆ ಹೋಗೋಕ್ಕಿಂತ ಮುಂಚೆ ಫೋಟೋ, ಇದು ಒಂದು ಪತ್ರಿಕೆಗೆ ಹೋಗಿದೆ ಫೋಟೋ. ಪತ್ರಿಕೆ ಅವ್ರೇನ್ ಬಂದ್ಬಿಟ್ಟು CCTV ಫೋಟೋ ತೆಗಿಯಕ್ಕಾಗುತ್ತಾ? ನನಗೆ CCTV ಫೋಟೋ ಬರ್ತಾ ಇದೆ, ಅದಕ್ಕೆ ಉತ್ತರ ಕೊಡಕ್ಕೆ ಹೇಳಿ ಫಸ್ಟ್. ನಾನು ಹಳೆದೆಲ್ಲ ಉತ್ತರ ಕೊಟ್ಟಾಗಿದ್ದೆಮ್ಮ. ಶ್ರುತಿ ಅವ್ರ ಪಕ್ಕನ ನಿಂತ್ಕೊಂಡು ಅವ್ರ ಕೈ ಹಿಡ್ಕೊಂಡು ಹೇಳಿದೀನಿ, ಎಸ್ ಐ ಮೇಡ್ ಅ ಮಿಸ್ಟೇಕ್, ನನ್ನಿಂದ ಶ್ರುತಿ ಅವ್ರಿಗೆ ತೊಂದರೆ ಆಯ್ತು ಅಂತ ನಾನು ಯಾವತ್ತಿಗೂ ಹೇಳಿದೀನಿ. ಅದನ್ನೇನು ಇವತ್ತು ಕೇಳೋದು ಇನ್ನೊಂದ್ಸಲ? CCTV ಏನ್ ಕಥೆ ನಡೀತು ಅಂತ ಕೇಳಿ, ಪಾನಮತ್ತರಾಗಿ ಇಣುಕಿ ನೋಡಿದ ಕಳ್ಳ ನೋಟ ಅಂತೆಲ್ಲ ಹೇಳ್ತಾ ಇದಾರಲ್ಲ ಟಿವಿ ಅವರು, ಅವ್ರಿಗೂ ಒಂದ್ ಜವಾಬ್ದಾರಿ ಇರ್ಬೇಕಲ್ಲ. ಹಂಗಲ್ಲ, ಅದಾಗಿದ್ದಲ್ಲ, ಯಾಕೆ ಸ್ಕ್ರಿಪ್ಟ್ ಹೇಳ್ತಾ ಇದೀರಿ, ಇದು ಆಗಿದ್ದು ಅಂತ ಹೇಳ್ಬೇಕಲ್ಲ ಅವ್ರನ್ನು. ನನ್ನ ಸತ್ಯಗಳನ್ನ ಮಾತ್ರ ಅವ್ರು ಹೇಳಲ್ಲ, ಅವ್ರ ಸತ್ಯಗಳನ್ನ ಮಾತ್ರ ಹೇಳಿದ್ರೆ ನಾನ್ ದೇವಸ್ಥಾನದ ಗಂಟೆನ ಹೋಗೋ ಬರೋಲ್ಲ ಹೊಡ್ಕೊಂಡು ಹೋಗಕ್ಕೆ? ಹೇಳಿ ನೋಡೋಣ, ಅದನ್ನ ಉತ್ತರ ಕೇಳಿ ಫಸ್ಟ್. ನಾನು ಖಂಡಿತವಾಗ್ಲೂ ಮಾತಾಡ್ತೀನಿ. ಅವ್ರಿಗೆ, ಶ್ರುತಿ ಅವರಿಗೆ, ನನ್ ಎಲ್ಲರಿಗಿಂತ ಚೆನ್ನಾಗಿ ನನ್ನ ಬಗ್ಗೆ ಅವ್ರಿಗೆ ಗೊತ್ತು. ಇಫ್ ಐ ಮೇಡ್ ಅ ಮಿಸ್ಟೇಕ್ ರಿಗಾರ್ಡಿಂಗ್ ದಿ ಶೋಭಾ, ನಾನು ಒಪ್ಕೋತಿದ್ದೆ ಅವತ್ತೇನೆ. ನನಗೇನೇನಾಗಿದೆ ಅಂತ ರೆಕಾರ್ಡ್ ಇದೆಯಮ್ಮ. ಶೋಭಾ ಆಗ್ಲಿ, ಏನೇನ್ ಮಾಡಿದಾರೆ, ಇನ್ನೇನ್ ಮಾಡಿದಾರೆ, ಎಲ್ಲದನ್ನೂ ಇಟ್ಕೊಂಡಿದೀನಿ. ನ್ಯಾಯಾಲಯಕ್ಕೆ ಅದನ್ನ ಕೊಡ್ತೀನಿ, ಖಂಡಿತ ಕೊಡ್ತೀನಿ. ನೋಡಿ ಸ್ವಾಮಿ, ಇಷ್ಟ ಆಗಿರೋದು ನನಗೆ ಗೊತ್ತಿರೋದು ಇಷ್ಟು ಕೊಡ್ತೀನಿ. ನಾನು ಮಾಧ್ಯಮಗಳಿಗೆ ಕೊಟ್ಟು ಎಂಟರ್ಟೈನ್ ಮಾಡಲ್ಲ ಅದನ್ನ. ನನಗೆ ಹೆಂಗ್ ವಾರ ಪತ್ರಿಕೆಗೆ ಹೋಯ್ತು, ನನಗ್ ನೋವಿಲ್ವಾ? ಅವ್ರ ಮಗಳ ಫೋಟೋ ಬಂದ್ರೆ ನಾವಿಬ್ರು ಕುತ್ಕೊಂಡು ಕಣ್ಣೀರ್ ಹಾಕಿಲ್ವಾ? ಕೇಳಿ ಅವ್ರ ಉತ್ತರ ಕೇಳಿ. ಇದೇ ಪತ್ರಿಕೆಯಲ್ಲಿ 4 ವರ್ಷ 5 ವರ್ಷ ಒಂದು ಪತ್ರಿಕೆಯಲ್ಲಿ ಬಂತು, ಬ್ಲಾಕ್ ಅಂಡ್ ವೈಟ್ ಪತ್ರಿಕೆಯಲ್ಲಿ ಇವ್ರ ಬಗ್ಗೆ ಅತ್ಯಂತ ಹೀನಾಯವಾಗಿ ಬಂತು. ನನ್ನ ವಿಷಯಕ್ಕೆ, ನಮ್ಮ ಇಬ್ಬರ ವಿಷಯಕ್ಕೆ ನಾವು ನೋವು ತಿಂದಿಲ್ವಾಗ ಹೆಂಗ್ ಮಾತಾಡ್ಬಿಡ್ತಾರೆ ಇವ್ರು, ಹೆಂಗ್ ಅಸಂಪ್ಷನ್ ಮಾಡ್ಕೊಂಡ್ಬಿಡ್ತಾರೆ ಅದನ್ನೆಲ್ಲ. ಕೇಳಿ ನನಗೆ ಈ CCTV ದೃಶ್ಯಾವಳಿ ಪಾನಚಿತ್ತರಾಗಿ ಬಂದ, ಕುಡಿದು ಬಂದ, ಇನ್ನೇನೋ ಮಾಡಿ ಬಂದ ಅಂತ ಎಲ್ಲ ಸ್ಕ್ರಿಪ್ಟೆಡ್ ಮಾಡ್ತಾ ಇದಾರಲ್ಲ, ಅದಕ್ಕೆ ದಯವಿಟ್ಟು ಅವ್ರು ನನ್ನ ಸತ್ಯಗಳಲ್ಲಿ ಹೇಳಿ. ಅವ್ರು ನಾನು ಅವ್ರಿಗೆ ಏನಾದ್ರು ಗಲಾಟೆ ಮಾಡೋಣ, ನೋವು ಮಾಡೋಣ, ನಾನಾಗೆ ಹೋಗಿ ಮಾತಾಡಿಸ್ತೆ ಅಲ್ವಾ? ನಾನು ಅಂತ ಕೆಟ್ಟವನಾಗಿ ನಾನು ಯಾಕೆ ಹೋಗ್ತಾ ಇದ್ದೆ? ಹೋಗ್ಬಿಟ್ಟು ಒಂದು ಬುದ್ಧನ ವಿಗ್ರಹ ಕೊಟ್ಟು ವಿಶ್ ಮಾಡಿ ಬಂದಿದ್ದೀನಿ ಮಗಳಿಗೆ, ಅದು ತಪ್ಪಾ? ಸೊ ಅವರು ಹೇಳೋದು ನಂದು ದಾಖಲೆ ಕೋರ್ಟಿಗೆ ಕೊಟ್ಟಿದ್ದೀನಿ ಅನ್ನುವಂಥದ್ದು. ಅಲ್ಲಮ್ಮ, ಇದು ಮುಂಚೆನೆ ಒಂದು ವಾರ ಪತ್ರಿಕೆ ಬಂದಿದ್ಯಮ್ಮ, 1 ತಿಂಗಳ ಹಿಂದೆ ಬಂದಿದೆ. ಆಲ್ರೆಡಿ ಕೋರ್ಟ್ ಅಲ್ಲಿ ನಡೀತಾ ಇದೆ ಕೇಸು. ಹಲೋ, ಇದು ಹಳೆ ವಿಷಯ ಇದು. ಹಾ ಮೇಡಮ್, ಕೇಳಿಸ್ಕೊಳ್ತಾ ಇದ್ದೀರಾ? ಮಾತಾಡಿ ಮೇಡಮ್. ನನಗೆ ನಾನು ವಿಶ್ ಮಾಡಿ ಬಂದ ಇಲ್ವಾ ಹೇಳಿ ಅಷ್ಟೇ. ಅವ್ರು ನನಗೆ ಚಂದ್ರಚೂಡ್ ಅವ್ರು ಹೇಳಿದ್ರು ಶ್ರುತಿ ಮೇಡಮ್, ಏನಂದ್ರೆ ಫೋಟೋ ಬಂದಾಗಲಿ, ಮೊದಲೇ ಸಾರಿ ವರದಿ ಬಂದಾಗಲಿ ಅವರು ಕೂಡ ನಿಮ್ ಜೊತೆ ಕೂತ್ಕೊಂಡು ಕಣ್ಣೀರ್ ಹಾಕಿದೀನಿ, ನಾನು ಹರ್ಟ್ ಆಗಿತ್ತು ನನಗೂ ಕೂಡ ಅವ್ರ ಜೊತೆಗೆ, ನನ್ಗೆ ಆ ತರ ಅಷ್ಟು ಕನ್ಸರ್ನ್ ಇದೆ ಅವ್ರ ಮೇಲೆ ಅಂತ. ಅಮ್ಮ ನಾನ್ ನಿಮ್ಗೆ ಇದನ್ನೇ ಕೇಳ್ತಾ ಇರೋದು. ನನಗೆ ಆಗಿರೋ ನೋವಿನ ವಿರುದ್ಧನೇ ನಾನು ಮಾತಾಡಿಲ್ಲ. ನಾನು ಅತ್ಯಂತ ಅವ್ರು ತಗೊಂಡಂತ ತೀರ್ಮಾನಗಳಲ್ಲಿ ನಾನು ಮಾತಾಡಿಲ್ಲ. ನಾನ್ ಕೇಳ್ತಾ ಇಬ್ರು ದಯವಿಟ್ಟು ಹೇಳ್ತೀನಿ,
CCTV ಬಗ್ಗೆ ಮಾತ್ರ ಮಾತಾಡಿ ಇವತ್ತು, ಯಾಕಂದ್ರೆ ಅದನ್ನ ಬಂದ್ಬಿಟ್ಟು ನಮ್ಗೆ ಒಂದ್ ಕಥೆ CCTV ಹೇಳ್ತಾ ಬಗ್ಗೆ ಇದ್ರಲ್ಲ. ನಾನು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಿದೀನಿ. ನಾನು ಇಲ್ಲಿ ಮಾತಾಡ್ಬೇಕಾಗಿರುವಂತ ಅವಶ್ಯಕತೆ ನನಗಿಲ್ಲ. ಈ ಮತ್ತೆ ಅವ್ರಿಗೆ CCTV ಸತ್ಯ, ಈ ನಮ್ಮ ಫೋಟೋ ಸತ್ಯ- ಪರವಾಗಿ ಈ ಫೋಟೋ ವಿರುದ್ಧ ನಾನು ಎಲ್ಲೂ ಮಾತಾಡಿಲ್ಲ ಮಾಧ್ಯಮದಲ್ಲಿ. ನಮ್ ಸತ್ಯಗಳು ಹೇಳಕ್ ಹೇಳಿ ಅವ್ರಿಗೆ ಏನ್ ಮಾಡ್ದೆ ಹೇಳಿ, ಅವರೇ ಸತ್ಯಗಳು ನನ್ನಲ್ಲಿ ಲಕ್ಷ ಇದಾವೆ, ನನಗಾಗಿರುವಂತ ನೋವುಗಳು ಲಕ್ಷ ಇದಾವೆ. ಮಾಧ್ಯಮದಲ್ಲಿ ನಾನು ಮನರಂಜನೆ ಆಗೋದಿಲ್ಲ, ನನ್ನ ಬದುಕು ಈ ರೀತಿ ಮನರಂಜನೆ ಆಗೋದು ನನಗೆ ಇಷ್ಟ ಇಲ್ಲ. ನಿಮಗೆ ದಯವಿಟ್ಟು ಕಾಳಜಿ ಇದ್ದರೆ ಏನ್ ಮಾಡ್ಬೇಕು ಹೇಳಿ, ನನ್ನ ವಿಚಾರಗಳನ್ನ ಏನಂದ್ರೆ ಹೇಳಿ, ಕಾಳಜಿ ಇದ್ರೆ ಏನ್ ಮಾಡ್ಬೇಕು ಹೇಳಿ, ಅದನ್ನ ಮಾಡ್ತಾರೆ. ನಾನು ಯಾರ ವಿರುದ್ಧ ಮಾತಾಡಿಲ್ಲ. ದಯವಿಟ್ಟು ನೀವು ನನ್ನ ವಿರುದ್ಧ ಪಾಯಿಂಟ್ಗೆ ಬರಲ್ವ? CCTV ಕತೆ ಹೇಳ್ತಾ ಇದಾರೆ ಚಾನಲ್ಗಳಲ್ಲಿ, ಅದಕ್ಕೆ ಉತ್ತರ ಕೊಡಿ. ಏನು ಯಾರ ಕತೆ ಹೇಳ್ತಿರೋದು? ಯಾರು ಹೇಳ್ತಿದಾರೋ ಅವ್ರನ್ನ ಕೇಳಿ. ನಾನ್ ಹೇಳದ್ನ, ಹೇಳ್ಬೇಕಲ್ವಾ? ನಾನ್ ಹೇಳಿದಿನ ಕತೆನ? ಹಂಗಲ್ಲ ನಡೆದಿದ್ದು ಅಂತ ಹೇಳ್ಬೇಕಲ್ವಾ ನೀವು? ಏನ್ ಹಂಗಲ್ಲ ನಡೆದಿದ್ದು? ನಿಮ್ ಸತ್ಯ ಕೇಳ್ತೀರಾ, ಆಮೇಲೆ ನನ್ನ ಹತ್ರನು ಲಕ್ಷ ಏನ್ ಹಂಗಲ್ಲ ನಡೆದಿದ್ದು? ಅಲ್ಲ, ಲಕ್ಷ ಸತ್ಯಗಳು ಅಲ್ಲ, ಶ್ರುತಿ ಮೇಡಮ್ ಏನಂದ್ರೆ ನೋವುಗಳಿದಾವೆ. ಹೆದರ್ಸ್ತಾ ಇರೋನ್ನ ಶ್ರುತಿ ಅವ್ರೆ ಏನಂದ್ರೆ ಚಂದ್ರಚೂಡ ಅವ್ರು ಹೇಳ್ತಾ ಇರೋದು, ನಾನು ಹೋಗಿದ್ದು ನಿಜ, ಅಲ್ಲಿ ಭೇಟಿ ಆಗಿದ್ದು ಆದ ರೀತಿ ನಿಜ, ಆದ್ರೆ ಅಲ್ಲಿ ಕುಡಿದು ಹೋಗಿದ್ರು ಅನ್ನುವಂಥದ್ದು, ಪ್ರವೇಶ ಮಾಡಿದ್ರು ಮಾಡೋದು ಅನ್ನುವಂಥದ್ದು. ಕುಡಿದು ಮಾಡೋದು ಎಲ್ಲ ಇಲ್ಲ, ಸುಳ್ಳು ಹೇಳ್ಬಾರ್ದು. ಅವ್ರ ಆತ್ಮಸಾಕ್ಷಿಗೆ ಗೊತ್ತು. ಮತ್ ನೋಡಿ ಬಿಡಿ, ಹಂಗ ಶ್ರುತಿ ಅವ್ರ ಆತ್ಮಸಾಕ್ಷಿಗೆ ಗೊತ್ತಿದೆ ವಿಷಯ ಇದು, ಬಿಟ್ಬಿಡಿ ಹಂಗಾರೆ. ಶ್ರುತಿ ಅವರೇ ನಿಮಗೂ ಆತ್ಮಸಾಕ್ಷಿ ಗೊತ್ತಿದೆ, ಇಟ್ಕೊಂಡ್ಬಿಡಿ ನೀವು. ನಾನು ನಾನು ಅದೇ ಆತ್ಮಸಾಕ್ಷಿ ಇಟ್ಕೊಂಡೇ ಹೇಳ್ತಾ ಇದ್ದೀನಿ. ನಾನು ನನ್ನ ಮಗಳಿಗೆ ಎಷ್ಟು ದಿನ ಭಯದಿಂದ ಕಳೆದಿದ್ವಿ ಅನ್ನೋದು ನಮಗ್ ನೋಡಿ, ಅದು ನೋಡಿ ಆತ್ಮಸಾಕ್ಷಿ ಅವ್ರ ಆತ್ಮಸಾಕ್ಷಿಗೆ ಗೊತ್ತು. ನಾನು ಎಲ್ಲೂ ಚಕಾರ ಇಟ್ಟಿಲ್ಲ, ನಾನ್ ಎಷ್ಟು ನೋವಾದ್ರೂ ನಾನು ಎಲ್ಲೂ ನಿಮ್ಗಳ ವಿರುದ್ಧ ನಾನು ಎಲ್ಲೂ ಮಾತಾಡಿಲ್ಲ. ನಾನ್ ಯಾಕೆ ಮಾತಾಡ್ಲಿ? ನನ್ನ ವಿರುದ್ಧ ಮಾಡುವಂತ ಅವಶ್ಯಕತೆ ನನಗೂ ಇಲ್ಲ ಅಷ್ಟೇ. ನಿಮ್ ವಿರುದ್ಧ ಮಾಡುವಂತ ನನಗೆ ಅವಶ್ಯಕತೆನೇ ಇಲ್ಲ. ನನಗೆ ನಾವು ನಾಗರಿಕವಾಗಿ ದೂರ. ಯಾವತ್ ದೂರ ಆದ್ವಿ? ವರ್ಷ ಆಯ್ತು ಆತನಿಂದ ಸಂಪರ್ಕ ಕಳ್ಕೊಂಡು ಬಂದ್ರಿ, ವರ್ಷ ಆಯ್ತಾ? ನಿಜ ಹೇಳಿ, ಯಾವತ್ ನಿಮ್ ಮನೆಗ್ ಬಂದಿದ್ದೆ? ಯಾವತ್ ನಾವಿಬ್ರು ಸಂಪರ್ಕ ಮಾಡಿದ್ವಿ? DNA ಟೆಸ್ಟ್ ಹೋಗೋಣ? ಐ ಆಮ್ ರೆಡಿ ಟು ಗೋ ಟು DNA ಟೆಸ್ಟ್ ಫಾರ್ ದಟ್ ಡೇಟ್. ವರ್ಷ ಆಯ್ತು ಆತನಿಂದ ನಾನು ಸಂಪರ್ಕ ಕಳ್ಕೊಂಡು ಅಂತ ಹೇಳಿದ್ರಿ. ಎಷ್ಟು ವರ್ಷ ಆಯ್ತು ಅಂತ DNA ಟೆಸ್ಟ್ ಹೋಗೋಣ? ಹಲೋ, ಹಾ ಮಾತಾಡಿ ಸರ್. ಶ್ರುತಿ ಮೇಡಮ್ ಕೇಳಿಸ್ಕೊಳ್ತಾ ಇದ್ದೀರಾ? ಹೇಳಿ ಸರ್, ಹೇಳಿ ಸರ್. ಎಷ್ಟು ವರ್ಷ ಆಯ್ತು ನಾವು ಸಂಪರ್ಕ? ಅವ್ರು ಆತನ ಸಂಬಂಧನೇ ಇಲ್ಲ, ನಾನು ಕಡ್ಕೊಂಡ್ಬಿಡಿದ್ರಿ ಅಂತ ಹೇಳಿದಾನೆ. ಆಯ್ತು, ಎಲ್ಲ ಪ್ರಯೋಗಗಳಿಗೆ ಹೋಗೋಣ, ಎಷ್ಟು ದಿನ ಆಯ್ತು ಅಂತ. ಕೊನೆಯದಾಗಿ ಯಾವಾಗ ಭೇಟಿ ಆಗಿದ್ರಿ ಚಂದ್ರಚೂಡ ಸರ್ ನೀವು? ಜೂನ್ 3ನೇ ತಾರೀಕು ನಾನೇ ಅವ್ರ ಮನೆಗೆ ಹೋಗಿ ವಿಶ್ ಮಾಡಿ ಬಂದಿನಮ್ಮ. ಮೇ 23ನೇ ತಾರೀಕು ಅವ್ರ ಮನೆಗೆ ಹೋಗಿದ್ದೀನಮ್ಮ. ಅವ್ರ ಮನೆ 2 hours ಇದ್ ಬಂದಿದ್ದೀನಮ್ಮ. ಇನ್ನು ಮಿಕ್ಕಿ ವಿಷಯ ಹೇಳಕ್ಕಾಗಲ್ಲ ಚಾನಲ್ಗಳಲ್ಲಿ. ವರ್ಷಗಟ್ಲೆ ಆಯ್ತು ಅವ್ನು ನೋಡಿಲ್ಲ ಅಂತಾರೆ. ಯಾಕೆ ಸುಳ್ಳು ಹೇಳ್ತೀರಿ? ನಿಮ್ ಬಗ್ಗೆ ನಾನು ಒಂದು ಸಣ್ಣ ಕ್ವಶನ್ ಕೂಡ ಬಳಸ್ತಲ್ಲ, ಗೌರವ ಕೊಟ್ಟು ಮಾತಾಡ್ತಾ ಇದೀನಿ. ವೈಯಕ್ತಿಕ ವಿಷಯ ಇಟ್ಕೊಂಡ್ ಬಂದ್ಬಿಟ್ಟು ನೀವು ರಂಪ ಮಾಡ್ತಾ ಇದ್ರಿ ಚಾನಲ್ಗಳಲ್ಲಿ. ನಿಮ್ಗೆ ಕೆಟ್ಟ ಸುರ್ರಿ, ನನ್ಗಲ್ಲ. ನಾನೊಬ್ಬ ಸಾಮಾನ್ಯವಾದ ಮನುಷ್ಯ, ನನಗೇನಿದೆ ಕಳ್ಕೊಳಕ್ಕೆ? ನಿಮಗೆ ಆ ಎಚ್ಚರಿಕೆ ಇರ್ಬೇಕು. ಶೋಭಾ ವಿಷಯನ ಸಾಲ್ವ್ ಮಾಡ್ಕೊಳ್ಳೋ ರೀತಿನ ಇದು. ನಾನು ಅವತ್ತೇ ಇನ್ನೊಂದು ಚಾನಲ್ ಹೇಳಿದೆ, ಹೇಳಿ ಏನ್ ಮಾಡ್ಬೇಕು ಹೇಳಿ. ಹಲೋ 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 ಓಕೆ, ಮಾತಾಡಿ 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 ಮೇಡಮ್. ಹಲೋ ಹೇಳಿಮ್ಮ. ಚಂದ್ರಚೂಡ ಸರ್ ಹೇಳಿಮ್ಮ. ಕಟ್ಟಾಗಿ ಲೈನ್ ಬಂದಿದ್ದೀನಿ, ಹೇಳಿಮ್ಮ. ಹಲೋ ಹಲೋ, ಮಾತಾಡಿ ಮೇಡಮ್, ಮಾತಾಡಿ. ಅಲ್ಲಮ್ಮ, ನಾನು ಇವಾಗ ಕಟ್ಟಾಗಿ ಲೈನಿಗೆ ಬಂದ ಹಾಕಿದ್ದಾರೆ. ಏನ್ ಹೇಳಿ? ಅವ್ರು ಹೇಳಿದ್ರು ನೀವು 1 ವರ್ಷದಿಂದ ನಾವು ಇಬ್ಬರಿಗೂ ಕೂಡ ಸಂಪರ್ಕನ ಇಲ್ಲ, ನಾವು ಮಾತಾಡಿಲ್ಲ, ನಾವೆಲ್ಲೂ ಭೇಟಿ ಆಗಿಲ್ಲ ಅಂತ ಹೇಳಿದ್ರಲ್ಲ, ಅದು ಸುಳ್ಳು. ಯಾಕೆ ಸುಳ್ಳು ಹೇಳ್ತಿದ್ದೀರಾ ಅಂತ ನೇರವಾಗಿ ಕೇಳ್ತಾ ಇದ್ದಾರೆ. ನನ್ನ ಹಳೆ ವಿಚಾರಗಳನ್ನ ನಾನು ಮಾತಾಡಕ್ ಇಷ್ಟಪಡಲ್ಲ. ಮತ್ತೆ ಯಾಕೆ ಮಾತಾಡಿದ್ರೆ 1 ವರ್ಷ ಆಯ್ತು ಸಂಪರ್ಕನೇ ಇಲ್ಲ ಅಂತ ಯಾಕೆ ಸುಳ್ಳು ಹೇಳ್ತೀರಿ? ನಾನ್ ಸುಳ್ಳು ಯಾವ್ದನ್ನು ಹೇಳಿಲ್ಲ, ನನಗೆ ಇಷ್ಟ ಇಲ್ಲ. ನಮ್ಮ ಸಂಬಂಧ ಮುರಿದು ಹೋಗಿರೋದು ನಿಜ ನಮ್ಮ ಮನಸ್ಸಲ್ಲಿ. ಅದನ್ನ ಯಾಕೆ ಪುನಃ ಪುನಃ ಎತ್ತಬೇಕು? ನಾನೆಲ್ಲ ಎತ್ತಾ ಇದ್ದೀನಿ. ನೀವು ಇನ್ನೊಂದ್ ಯಾವ್ದೋ ಚಾನಲ್ ಪ್ರಶ್ನೆ ಮಾಡಿದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ಅಷ್ಟೇ. ಹೇಳಿದ್ರಲ್ಲ ಈ ಪ್ರಕರಣದಲ್ಲಿ ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ, ನಿಮ್ಗೆ ಕಾಳಜಿ ಇದ್ರೆ ಈ ವಿಚಾರನ ಬಿಟ್ಟು ಹಾಕಿ. ನನಗೆ ನೋವನ್ನು ಅನುಭವಿಸ್ತಾ ಇದ್ದೀನಿ. ನಿಮ್ಮ ವಿರುದ್ಧ ನಾನು ಎಲ್ಲೂ ಮಾತಾಡಿಲ್ಲ ಮಾಧ್ಯಮದಲ್ಲಿ. ನೋವಾಗಿದ್ರು ನಾನು ಮಾತಾಡಿಲ್ಲ. ಯಾಕೆ ಹೆದರ್ತಿದ್ದೀರಿ ಚಾನೆಲ್ ಅಲ್ಲಿ ನನ್ನನ್ನ? ಹೆದರ್ಸಂತ ಪ್ರಯತ್ನ ಪಡ್ತೀರಿ ನನ್ನನ್ನ? ನಿಮ್ಮಿಂದ ನನಗೆ ಅನ್ಯಾಯ ಆಗಿದ್ದು ನಾನು ಯಾವತ್ತಾರು ಮಾತಾಡಿದ್ದೀನ? ನೀವು ಮಾತಾಡ್ತೀನಿ ಮಾಧ್ಯಮಕ್ಕೆ ಹೋಗಿ ಅಂತ ನೀವು ರಿಕ್ವೆಸ್ಟ್ ಮಾಡಿದಾಗ ನಾನು ಮಾತಾಡಿದ್ದೀನ? ನಾನ್ ಮಾತಾಡಿದ್ದೀನ? ಏನ್ ರಿಕ್ವೆಸ್ಟ್? ಈ ಮದುವೆ ವಿಚಾರದಲ್ಲಿ ನನಗೆ ನೋವಾದಾಗ ನಾನು ಏನಾದ್ರು ಮಾಧ್ಯಮದಲ್ಲಿ ಹೇಳ್ಕೊಂಡಿದ್ದೀನ? ನಿಮ್ ಮೇಲೆ ಆರೋಪ ಮಾಡಿದ್ದೀನ ನಾನು? ನಾನೇ ಹೇಳಿದ್ನಲ್ಲ, ನನ್ನ ತಪ್ಪಾಗಿದೆ ಅಂತ. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ, ಕೈ ಮುಗಿದು ಕೇಳ್ಕೊಳ್ತೀನಿ, ನಾನು ವಿಚಾರ ಮಾತಾಡೋದು ಬಿಟ್ಬಿಡಿ, ಬದುಕೋದ್ಬಿಡಿ, ನೋಡಿ ನನ್ನನ್ನ ಬದುಕೋದ್ಬಿಡಿ. ದಯವಿಟ್ಟು ನಾನು ಈ ಮಾಧ್ಯಮದಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೀನಿ. ನನ್ನದು ಒಂದು ಮಗಳಿದ್ದಾಳೆ,
ನಾನು ಇವತ್ತು ನಡುನೀರಿನಲ್ಲಿ ಒಬ್ಬಕ್ಕೆ ಆಗಿ ಬಿದ್ದಿದ್ದೀನಿ. ನನ್ನ ಜೀವನದಲ್ಲಿ ಆಳ್ದಂತ ನೋವುಗಳಿಂದ ನಾನು ಒಬ್ಬಳೇ ಸಾಯ್ತಾ ಇದ್ದೀನಿ. ದಯವಿಟ್ಟು ನಿಮ್ ಕೈ ಮುಗಿತೀನಿ ಚಂದ್ರಚೂಡ್ ಚಕ್ರವರ್ತಿ ಅವರೇ, ನನ್ನ ಬದುಕಕ್ ಬಿಡಿ. ಸೂರ್ಯ ಅಂತ ನನ್ನ ಬದುಕಕ್ ಬಿಡಿ ಆಯ್ತಾ. ನಾನು ಯಾವುದೇ ಕಾರಣಕ್ಕೂ ನಿಮ್ಮ ವಿರುದ್ಧ ಒಂದೇ ಒಂದು ತಪ್ಪು ಮಾತಾಡಿಲ್ಲ, ಮಾತಾಡೋ ಅವಶ್ಯಕತೆ ನನಗಿಲ್ಲ. ನೀವು ಹಾಗೆ ಚಾನಲ್ಗಳಿಗೆ ಈ ಸುದ್ದಿಗಳೆಲ್ಲ ತಂದು ಮಾಡೋ ಸ್ಪಷ್ಟನೆ ಕೊಡ್ತಾ ಇದ್ದೀನಿ ಅಷ್ಟೇ. ನೀವು ನೆನ್ನೆ ಒಂದು ಚಾನಲ್ ಹೇಳಿದ್ರಿ, ಸುಳ್ಳು ಹೇಳಿದ್ರಿ ನೀವು ಒಂದು ಚಾನಲ್ ಅಲ್ಲಿ. 1 ವರ್ಷ ಆಯ್ತು ನನಗೂ ಅವ್ರಿಗೂ ನನ್ಗೂ ಸಂಪರ್ಕನೇ ಇಲ್ಲ ಅಂತ ಹೇಳಿದ್ರಿ. ನಾನು ಪ್ರೂವ್ ಮಾಡ್ತೀನಿ ಸಂಪರ್ಕ ಯಾವಾಗಿತ್ತು ಅಂತ. ಚಂದ್ರಚೂಡ್ ಅವ್ರ ಏನ್ ಅನ್ಸುತ್ತೆ ನಿಮ್ಗೆ? ಸಿಸಿಟಿವಿ ದೃಶ್ಯಾವಳಿ ಏನಿದೆ ಅಲ್ಲ, ಅವ್ರು ಹೇಳಿದ್ರು ನಾನು ಕೋರ್ಟಿಗೆ ಕೊಟ್ಟಿದ್ದೆ ಅಷ್ಟೇ ಅಂತ, ಬಟ್ ಹಾಗಾದ್ರೆ ಇದನ್ನ ಅವರೇ ಕೊಟ್ಟಿರೋದು ಅಂತ ಅಲ್ವಾ? ಸ್ಪಷ್ಟವಾಗಿ ಹೇಳ್ತೀನಿ ನೋಡಿ ಅಮ್ಮ, ಸ್ಕ್ರಿಪ್ಟೆಡ್ ಇದು ಒಂದು ವಾರ ಪತ್ರಿಕೆಯಲ್ಲಿ 1 ತಿಂಗಳಿಂದ ಬಂದಿದೆಯಮ್ಮ. ನನ್ನ ಖಾಸಗಿ ಫೋಟೋಗಳ ಸಮೇತ ಬಂದಿದೆ. ಕೋರ್ಟ್ ಅಲ್ಲಿ ಐ ಆಮ್ ಗೋಯಿಂಗ್ ಟು ಆಸ್ಕ್ ದ ಸೋರ್ಸ್. ಇದು ನ್ಯಾಯಾಲಯಕ್ಕೆ ಯಾರು ಕೊಟ್ಟರು ಸೋರ್ಸ್ ಬರ್ಲೇಬೇಕಮ್ಮ. ಆಯ್ತಾ. ನಾನು 18 ವರ್ಷ ಪತ್ರಕರ್ತನ ಕೆಲಸ ಮಾಡಿದ್ದೀನಿ. 2ನೇ ವಿಷಯ, ನೀವು ಗಮನಿಸ್ದಂಗೆ ನಾನು ಎಲ್ಲಾದ್ರೂ ಶ್ರುತಿ ಅವ್ರ ವಿರುದ್ಧ ಆಗ್ಲಿ ಆಕೆ ಬಗ್ಗೆ ಒಂದು ಕೆಟ್ಟ ಮಾತನ್ನ ಪದ ನಾನು ಆಡಿದಿನ? ನನ್ನ ಜೀವನದಲ್ಲಿ ಆಡಲ್ಲಮ್ಮ. ಅವ್ರ ಬಗ್ಗೆ ನನ್ ಗೌರವ ಇದೆ. ಈಗ್ಲೂ ಇದೇನೋ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಇಷ್ಟು ಅಂತಂದ್ರೆ, ಸ್ಕ್ರಿಪ್ಟೆಡ್ ಆಗಿ ಏನೋ ನೋಡಿ, ಆಡಿಯೋ ಒಂದೇ ದಿನ ರಿಲೀಸ್ ಆಗುತ್ತೆ. ರಾಜಣ್ಣ ಮತ್ತು ಶ್ರುತಿ ಅವರು ಮಾತಾಡೋ ಆಡಿಯೋ ಅವತ್ತೇ ಬರುತ್ತೆ. ಅವತ್ತೇ ಇವರು ಕಬ್ಬನ್ ಪಾರ್ಕ್ ಅಲ್ಲಿ ನಿಂತ್ಕೊಂಡು ಚಾನಲ್ಗಳಿಗೆ ಇಂಟರ್ವ್ಯೂ ಕೊಡ್ತಾರೆ. ಅವತ್ತೇ ಕೇಸ್ ಹೋಗ್ತಾರೆ. ಇಂಜೆಕ್ಷನ್ ಆರ್ಡರ್ ಇದೆ ಸೆಪ್ಟೆಂಬರ್ 16 ಅಥವಾ 27 ತನಕ. ಆರ್ಡರ್ನ ಇವರೇ ವೈಲೇಟ್ ಮಾಡ್ತಾರೆ. ಎಲ್ಲವನ್ನೂ ಇವರೇ ಮಾಡ್ತಾ ಇದ್ದಾರೆ. ನಾನೇನಾದ್ರು ಮಾಡ್ತಾ ಇದ್ದೀನಮ್ಮ, ನಾನು ಪಾಡಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನಾನು ಕುಡಿದು ಬಂದೆ, ಗಲಾಟೆ ಮಾಡಿದೆ, ಇನ್ನೊಂದು ಮಾಡಿದೆ ಅಂತ CCTV ಒಂದು ಸ್ಟಿಲ್ ಇಟ್ಕೊಂಡ್ಬಿಟ್ಟು ಸುಳ್ಳುಗಳು ಹೇಳುವಾಗ ಅದಕ್ಕೆ ಉತ್ತರ ಕೊಡಕ್ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ನನ್ನ ವಿಷಯ ಅದನ್ನು ನಾನು ಮಾಡಬಾರ್ದು ಅಂತ ಸುಮ್ಮನೆ ಇರ್ತೀನಿ ಕೇಳಿ ಅವ್ರನ್ನ. ಆದ್ರೆ ಅವ್ರು ನಿನ್ನೆ ಒಂದು ಚಾನಲ್ ಹೇಳಿದ್ರು, ನನಗೂ ಆತನದು ಸಂಪರ್ಕ ಕಡ್ದು 1 ವರ್ಷ ಆಗೋಗಿದೆ ಅಂದ್ರು. ಪ್ರೂವ್ ಮಾಡ್ಲಿ ಅವ್ರದ್ದು, ನಾನು ಪ್ರೂವ್ ಮಾಡ್ತೀನಿ. ಅಲ್ಲಿ ಗೋಡ್ ಟೆಸ್ಟ್ ಏನೇ ಟೆಸ್ಟ್, ಯಾವಾಗ ಸಂಪರ್ಕ ಯಾವ ರೀತಿ ಆಯ್ತು ಅಂತ. ಯಾಕೆ ಸುಳ್ಳು ಹೇಳ್ತಾ ಇದೀರಿ? ಹೇಳ್ಬಿಡಿ ನನಗೊಂದು ಮಾತು, ಹೌದಪ್ಪ ನಿನ್ ಬಗ್ಗೆ ನಾನು ಸುಳ್ಳು ಹೇಳ್ಕೊಂಡೆ ನಾನು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೋಬೇಕು, ನಾನು ಅದಕ್ಕೂ ರೆಡಿ. ಚಂದ್ರಚೂಡ್ ಸರ್, ನಾನು ನಿಮ್ಗೆ ಕೇಳೋ ಪ್ರಶ್ನೆ ಶ್ರುತಿ ಅವ್ರಿಗೆ ಕೇಳ್ತೀನಿ. ಶ್ರುತಿ ಮೇಡಮ್, ಚಂದ್ರಚೂಡ್ ಅವ್ರು ಲಾಸ್ಟ್ ಆಗಿ ನೀವು ಯಾವಾಗ ಭೇಟಿಯಾಗಿದ್ರಿ ಅವ್ರನ್ನ? ನಾನು ಯಾವಾಗ್ಲಾದ್ರು ಭೇಟಿಯಾಗಿರ್ಲಿಮ್ಮ. ನನ್ನ ಜೀವನದಲ್ಲಿ ಅವ್ರು ಏನು ಅಲ್ಲ, ನನಗೂ ಅವ್ರೇನು ಅಲ್ಲ. ಅದನ್ನ ಕಡ್ಕೊಂಡಿರೋಳು, ಹೊಂದ್ಕೊಂಡಿರೋಳು. ಅವ್ರಿಗೆ ಕೇಳಿ ನಾನು ನೋಡಿ, ಸುದ್ದಿ ಪಾಯಿಂಟ್ ಮಾತಾಡೋದಾದ್ರೆ ಮಾತಾಡ್ತೀನಿ. ಏನೋ ಮಾತಾಡೋದ್ರೆ ವ್ಯರ್ಥಮ್ಮ, ಸುಮ್ಮನೆ ಎಂಟರ್ಟೈನ್ ಮಾಡೋದು ಬೇಡ, ಕಾಲಹಾನ ಅಷ್ಟೇ. ಶ್ರುತಿ ಅವರೇ, ಕಾಲ್ ಕಟ್ ಆಗಿದೆ. ಸೊ ಚಂದ್ರಚೂಡ ಸರ್, ಏನಂದ್ರೆ ಅವ್ರು ಹೇಳ್ತಾ ಇರುವಂತದ್ದು, ನೀವು ಅಂದ್ರೆ ಭೇಟಿಯಾಗಕ್ಕೆ ಹೋಗಿದ್ದಾಗ ಅವರು ಕೂಡ ನಿಮ್ ಜೊತೆ ಮಾತಾಡ್ತಿದ್ರು, ನೀವು ಮನೆಗೆ ಭೇಟಿ ಹೋಗ್ತಾ ಇದ್ರಿ, ಮಾತಾಡಿದಾರೆ. CCTV ವಿಡಿಯೋ ತೆಗ್ಸಿ ನಾನು ಕೋರ್ಟ್ ಅಲ್ಲಿ ಇಷ್ಟು ದೊಡ್ಡದಾದ್ಮೇಲೆ ಕೇಳ್ತೀನಿ, ಕಮಾಂಡ್ ಟೆಕ್ಸ್ ವಿಡಿಯೋ ಅಂತ ಕೇಳ್ತೀನಿ. ವಿಡಿಯೋ ಯಾಕಮ್ಮ ಒಬ್ಬರ ಮೇಲೆ ಸುಳ್ಳು ಹೇಳ್ತೀರಾ ನೀವು? ನಿಮ್ಮನ್ನ ನೀವು ರಕ್ಷಿಸ್ಕೊಳ್ಳಿ, ಸಂತೋಷ. ನಮ್ ಸಹಾಯ ಬೇಕಾದ್ರೆ ಕೇಳಿ ಮಾಡ್ತೀವಿ, ನನಗೆ ಹ್ಯೂಮ್ಯಾನಿಟಿ ಇದೆ. ನನ್ನನ್ನೇ ದೂರ್ತೀರಿ? ನಾನು ಬಡ ಪತ್ರಕರ್ತ, ಸಾಮಾನ್ಯವಾಗಿ ಬದುಕ್ತಾ ಇರೋಣ, ನಾನು ಬದುಕಕ್ ಬಿಡಿ. ನಾನು ಹೆಂಡತಿ ಮಕ್ಕಳನ್ನ ಡೈವರ್ಸ್ ತಗೊಂಡು ಕಷ್ಟಪಟ್ಟು ಬಿಟ್ಟು, ನನಗೊಬ್ಳು ಮಗಳಿದ್ದಾಳೆ. ನನ್ನ ಮಗಳು ಕೇಳ್ತಾಳೆ, ಏನಪ್ಪಾ ಚಂದ್ರಚೂಡ ಸರ್, ಏನಾದ್ರೂ ಇನ್ ಕೇಸ್ ಶ್ರುತಿ ಅವರು ಸಿಗೋದಾದ್ರೆ ನಾವು ನಮ್ಮ ಚಾನಲ್ ಸ್ಟುಡಿಯೋಗೆ ಬಂದು ನೀವು ಮಾತಾಡಕ್ ರೆಡಿ ಇದ್ದೀರಾ? ಆಕೆಗೆ ಒಳ್ಳೇದಾಗೋದಾದ್ರೆ, ಅವ್ರಿಗೆ ಒಳ್ಳೇದಾಗೋದಾದ್ರೆ, ಅವ್ರಿಗೆ ಇದರಿಂದ ಒಳ್ಳೇದಾಗುತ್ತೆ ಅಂದ್ರೆ ನಾನು ಏನು ಮಾಡೋಕ್ಕಾದ್ರೂ ಒಬ್ಬ ಮನುಷ್ಯನಾಗಿ ಸಿದ್ಧ, ಯಾವತ್ತಿಗಾದ್ರೂ ಸಿದ್ಧ. ನಾನು ಇದನ್ನ ಯಾವತ್ತಿಂದನೂ ಹೇಳ್ತಾ ಬರ್ತಾ ಇದ್ದೀನಿ. ಅದನ್ನ ಬಿಟ್ಟು ಸುಳ್ಳೆಲ್ಲ ಹೇಳ್ಬಾರ್ದು. ಕೇಳಿ, ಮೇ 30ನೇ ತಾರೀಕು ರಾತ್ರಿ ಏನ್ ನಡೀತು ಅಂತ ಕೇಳಕ್ ಹೇಳಿ ಅವ್ರನ್ನ. ಸೊ ಅವ್ರ ಕಾಲ್ ಕಟ್ಟಾಗಿದೆ, ಕರೆ ಕಟ್ಟಾಗಿದೆ. ಉತ್ತರ ಕೊಡಲ್ಲಮ್ಮ ಅವರು. ಅವ್ರಿಗೆ ಆಪಾದನೆ ಮಾಡೋದು ಅಂತ ಗೊತ್ತು, ಕೇಳಿಸ್ಕೊಡಲ್ಲ ಅವ್ರು ನಮ್ದು ಯಾರ್ದನ್ನು. ನನ್ ಕೇಳ್ತಾರೆ ಚಾನಲ್, ಕೈ ಮೂತ್ ಕೇಳ್ಕೊತ ನನ್ನ ಬಗ್ಗೆ ಮಾತಾಡ್ಬಿಡಿ ಅಂದ್ರೆ, ನೀವೇ ಹೇಳಿದ್ ನಾನು ಮಾತಾಡಿದ್ದೀನಿಲ್ಲ, ಅದು ನನಗೆ ಬೇಕಾಯ್ತು. ಮೇ 30ನೇ ತಾರೀಕು ಅವ್ರ ಮೇಲೆ ರಾತ್ರಿ ಏನ್ ನಡೀತು ಕೇಳಿ, ತಕ್ಷಣ ಕೇಳಿ. CCTV ಫೋಟೋ ಅದು ಒಂದು ವಾರ ಪತ್ರಿಕೆಗೆ CCTV ಫೋಟೋನ ಕೊಟ್ಟಿರೋದಿದೆ ಆಲ್ರೆಡಿ. ಈಗ ಕೊಡ್ತಿದಾರೆ ಅಷ್ಟೇ ಕೋರ್ಟ್ಗೆ. ಹೆಂಗ್ ಕೊಟ್ಬಿಡ್ತು ಪತ್ರಿಕೆಗೆ? ಹೆಂಗೋಯ್ತು? ನಾನು ಇವ್ರು ಹೆಂಗ್ ಮಾತಾಡ್ತಾರೆ? ನಾನೇನು ಮಾಡ್ತಾ ಇಲ್ಲ, ಸುಮ್ಮನೆ ಇದನ್ನ ಯಾರು ಮಾಡ್ತಾ ಇದ್ದಾರೆ ಇದನ್ನ? ಚಾನಲ್ಗಳಿಗೆ ನೆನ್ನೆ ಹೋಗಿದ್ಯಾರು? ಇದು ಆಲ್ಮೋಸ್ಟ್ ಮುಗಿದೋಗಿತ್ತು ಕತೆ. ಕೊನೆಯದಾಗಿ ಶಾರ್ಟ್ ಆಗಿ ಅಂದ್ರೆ ಅವರ ಉದ್ದೇಶ ಏನ್ ಹೇಳ್ತೀರಾ? ಶ್ರುತಿ ಅವರು ಈ ವಿಡಿಯೋ ಕೊಟ್ಟದ್ರ ಉದ್ದೇಶ ಏನಂತೀರಾ ನೀವು? ನೋಡಿಯಮ್ಮ, ಇಷ್ಟೇ. ಅವರನ್ನ ಅವರು ರಕ್ಷಿಸ್ಕೊಳ್ಳಕ್ಕೆ ನಾನು ವಿಲನ್ ಮಾಡ್ಬೇಕಾಗಿದೆ ಅವ್ರು ಅಷ್ಟೇ. ಓಕೆ ಸರ್, ನಾನು ಈಗಲೂ ಹೇಳ್ತಾ ಇದ್ದೀನಿ, ನಾನು ವಿಲನ್ ಆಗಕ್ಕೂ ಸಿದ್ಧ. ಹಿಂದೆ 6 ವರ್ಷದಿಂದ ತುಂಬಾ ಆಗಿದೆ. ಚಂದ್ರಯಾನ, ಈಗ ಚಂದ್ರವ್ಯೂಹ ಆಗಿದೆ. ನಾನು ಅದಕ್ಕೂ ತಯಾರಿದ್ದೀನಿ. ಅವ್ರಿಗೆ ಏನಾದ್ರು ಒಳ್ಳೇದಾಗೋದ್ರೆ ನೇರವಾಗಿ ಹೇಳಕ್ ಕೇಳಿ, ಏನಾಗಿದ್ರೆ ನಾನು ಮಾಡ್ತೀನಿ. ಧನ್ಯವಾದ ಚಂದ್ರಚೂಡ ಅವರ ಜೊತೆ ಮಾತಾಡೋದಕ್ಕೆ. ಬೇಡ. ಧನ್ಯವಾದ ಸರ್, ನಮ್ಮ ಜೊತೆ ಮಾತಾಡೋದಕ್ಕೆ.